ಎಲ್ಲರಿಗೂ ಶುಭ ಸಂಜೆ. ಈ ದಿನ ಸಂಜೆಯ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ಮತ್ತು ರೇಖಿ ಗ್ರಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಮಾಸ್ಟರ್ ಮೈಂಡ್ ಟ್ರೈನರ್, ಲೈಫ್ ಕೋಚ್, ಖ್ಯಾತ ಸಾಹಿತಿ ಹಾಗೂ ನಿರೂಪಕರು ಮತ್ತು ನಿವೇದಿತಾ ಹೂಗಾರ್ ಅಕಾಡೆಮಿಯ ಸಂಸ್ಥಾಪಕರು ಆದಂತಹ ಶ್ರೀಮತಿ ಶ್ರೀದೇವಿ ಹೂಗಾರ್ ಮೇಡಮ್ ಅವರಿಗೆ ನಮ್ಮೆಲ್ಲರನ್ನ ಕುರಿತು ಬೋಧಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೇಡಮ್, ಸ್ವಾಗತ, ನಿಮಗೆ ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲೋತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ ವೆಲ್ಕಮ್ ಮಾಡಿರುವಂತ ನಮ್ಮ ಟ್ರಸ್ಟ್ ನ ತಾಯಿ ಆಗಿರುವಂತ ಮತ್ತೆ ಟ್ರೈನರ್ ಆಗಿರುವಂತ ನಮ್ಮ ಮಂಜುಳಾ ಅಮ್ಮಗೆ ಮೊದಲ ಶರಣಾರ್ಥಿಯನ್ನ ಹೇಳ್ತಾ, ಪ್ರತಿಯೊಬ್ಬರಿಗೂ ಸಮೇತ ಇವತ್ತಿನ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸುರೇಖಾ ಮ್ಯಾಮ್ ನಮಸ್ತೆ. ಸೊ ಪ್ರತಿಯೊಬ್ಬರಿಗೆ ಒಂದು ವಿಷಯ ಹೇಳೋದೇನು ಅಂದ್ರ, ಈ 3 ದಿನದ ಸೆಷನ್ ಇದೆ ನೋಡ್ರಿ, ಇದನ್ನ ನೀವು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಿ ಅವರ ಜೀವನದಲ್ಲಿ ಮಹಾ ಪರಿವರ್ತನೆ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನ ದಯವಿಟ್ಟು ಎಲ್ಲಾರು ಅರ್ಥ ಮಾಡ್ಕೊಳ್ರಿ. ಮೊದಲ ನಿಯಮ ಯಾವುದು ಅಂದ್ರ, ನೀವ್ ಯಾರ್ಯಾರು ವಿಡಿಯೋ ಆಫ್ ಇಟ್ಟಿದ್ರಿ ನೋಡ್ರಿ, ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ರಿಸಲ್ಟ್ ಬರೋದು ಬಹಳ ಕಷ್ಟ ಇದೆ. ಹಾಗಾಗಿ ನಾವು 8 ಗಂಟೆಗೆ 9 ಗಂಟೆಗೆ ಯಾಕೆ ಸೆಷನ್ ಇಡ್ತೀವಿ ಅಂದ್ರೆ, ಸ್ಪೆಷಲಿ ಹೆಣ್ಮಕ್ಳ ಸಲುವಾಗಿ. ಎಲ್ಲಾ ಕೆಲಸ ಮುಗಿಸಿ ಕೂಡ್ಲಿ ಅವ್ರ ಜೊತೆಗೆ ಏನಾದ್ರೂ ಒಂದು ಹೊಸದನ್ನ ಕಲಿಸೋಣ. ಎಲ್ಲರಿಗೂ ಫೀಸ್ ಕಟ್ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೈಲಾದಷ್ಟು ನಾವು ಸಪೋರ್ಟ್ ಮಾಡೋಣ ಅನ್ನೋ ಕಾರಣಕ್ಕೆ ಈ 3 ದಿನ ಸಂಪೂರ್ಣ ಉಚಿತ ಇದೆ. ಹಾಗಾಗಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸ್ವಭಾವ ಏನು ಅಂದ್ರ, ಯಾವುದು ಉಚಿತ ಇರುತ್ತೆ ನೋಡ್ರಿ ಅದ್ರ ಬಗ್ಗೆ ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ, ಬೆಲೆ ಕೊಡೋದಿಲ್ಲ, ಎಲ್ಲ ಫ್ರೀ ಇರುತ್ತೆ ಅಲ್ಲ. ಆದ್ರೆ ನೆನ್ಪಿಡ್ರಿ, ಬೇಕಾದ್ರೆ ಡೈರಿಯಲ್ಲಿ ಬರ್ಕೋರಿ, ಇದು ನಿಮಗೆ ಉಚಿತ ಇದೆ, ನಮಗ್ ಉಚಿತ ಇಲ್ಲ. ಯಾರ್ಯಾರು ಫೇಸ್ಬುಕ್ ಲಿಂದ ಬಂದಿರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ಮಕ್ಕಳು, ನೀವೆಲ್ಲಾರು ಅಲ್ಲಿಂದ ಬಂದವ್ರಿದ್ರಿ. ಈಗ ಬೇಕಾದ್ರೆ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ, ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ರಿ. ಒಬ್ಬೊಬ್ರಿಗೆ 120 ರೂಪಾಯಿ ಕಟ್ಟಿವಿ ನಾವು. ಗುರು ದಕ್ಷಿಣೆ ನೀವು ಕೊಡ್ಲಿಲ್ಲ, ಶಿಷ್ಯ ದಕ್ಷಿಣೆ ಕೊಟ್ಟು ನಾವು ತಗೊಂಡ್ ಬಂದಿವಿ. ಹಾಗಾದ್ರೆ ಯಾರ್ದಾದ್ರೂ ಒಬ್ರು ದುಡ್ಡು ಹೋಗಿವೇನಾ, ಎನರ್ಜಿ ಹೋಗಿದೇನಾ? ಸೊ ಅದಕ್ಕಾದ್ರೂ ವ್ಯಾಲ್ಯೂ ಕೊಡ್ರಿ. ಹಾಗಾಗಿ ಸರಿಯಾಗಿ ನೀವು ಕಲೀರಿ. ಮತ್ತೆ ಇದು ಚಾನ್ಸ್ ನಿಮ್ಗೆ ಹೇಳ್ತೀನಿ, ಕೆಲವೊಂದ್ಸಲ ಬ್ರಹ್ಮಾಂಡ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂದ್ರ, ಇವತ್ತು ನಮ್ದು ಮೇನ್ ಸೆಷನ್ ನಡಿಬೇಕಿತ್ತು. ರೇಖಿ ಲೆವೆಲ್ 2 ನ ಇವತ್ತು 10ನೇ ತಾರೀಕಿಗೆ ನಾವು ಶುರು ಮಾಡೋದಿತ್ತು. ಆದ್ರೆ ನಮ್ಮ ಟ್ರಸ್ಟ್ ನ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಹಾಗಾಗಿ ಅದು ನಡು ಡಿಸ್ಟರ್ಬ್ ಆಗೋದು ಬೇಡ, ಒಂದ್ ಸ್ವಲ್ಪ ಡಿಲೇ ಮಾಡೋಣ 1 ವಾರ ಅಂತೇಳಿ. ಅದಕ್ಕಾಗಿ ಮತ್ತೆ ನೆಕ್ಸ್ಟ್ ನಾವು ಫ್ರೀ ಸೆಷನ್ ಅನ್ನ ಇಟ್ಟಿವಿ. ಹಾಗಾಗಿ ನೀವೆಲ್ಲರೂ ಸಮೇತ ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಬಹಳ ಅದೃಷ್ಟಶಾಲಿಗಳಿದ್ರಿ. ಇವತ್ತಿನ ಈ ಸೆಷನ್ ಏನಾದ್ರೂ ನೀವು ಅಟೆಂಡ್ ಆಗ್ತಿಲ್ಲ ಅಂದ್ರೆ ಸುಮಾರು 2-3 ತಿಂಗಳ ನಂತರ ಮತ್ತೆ ನಾವು ಶುರು ಮಾಡ್ತಿದ್ದೆವು, ಅವಾಗ ನೀವು ಬರ್ಬೇಕಾಗ್ತಿತ್ತು. ಹಾಗಾಗಿ ಏನ್ ಚಾನ್ಸ್ ಸಿಕ್ಕಿದೆ ನೋಡ್ರಿ, ಅದನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಾ, ಎಲ್ರಿಗ್ ಮೊದ್ಲು ವಿಡಿಯೋ ಆನ್ ಮಾಡ್ರಿ. ಅದಾದ್ಮೇಲೆ 2ನೇದು, ಪ್ರತಿಯೊಬ್ರು ಸಮೇತ ಡೈರಿ ಮತ್ತು ಪೆನ್ನು ಕಂಪಲ್ಸರಿ. ಎಲ್ರು ನನ್ಗೆ ಹಿಂಗ್ ತೋರ್ಸ್ರಿ. ಯಾವಾಗ್ಲೂ ನೀವು ವಿದ್ಯಾರ್ಥಿಗಳಾದಾಗ ಮಾತ್ರ ನಿಮ್ಮ ಜ್ಞಾನದ ಮಟ್ಟ ಇದೆ ನೋಡ್ರಿ, ಅದು ದೊಡ್ಡ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ ಇದೆ. ಎಸ್, ಹಾಗಾಗಿ ಡೈರಿ ಮತ್ತು ಪೆನ್ ಅನ್ನ ದಯವಿಟ್ಟು ಎಲ್ರು 1 ನಿಮಿಷ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದನ್ನ ದಯವಿಟ್ಟು ನನ್ಗೆಲ್ಲರೂ ತೋರ್ಸ್ರಿ, ಡೈರಿ ಪೆನ್. ಓಕೆ. ಸೊ ಅದಾದ್ಮೇಲೆ 3ನೇದು ಏನು ಅಂದ್ರ, ನಾನು ಏನೆಲ್ಲವನ್ನ ಹೇಳ್ತಾ ಇರ್ತೀನಿ ನೋಡ್ರಿ, ಅಲ್ಲಿ ನಾನು ಬರೀರಿ ಅಂತ ಹೇಳ್ತೀನಿ. ನನ್ನ ಸ್ವಭಾವ ಏನು ಅಂದ್ರೆ ಬರ್ಸೋದು ಬಹಳ ನನ್ಗೆ ಇಷ್ಟ. ನೀವು ಬರ್ದ್ರೆ ಮಾತ್ರ ನಿಮ್ಗೆ ನೆನ್ಪಿರುತ್ತೆ. ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, ರೇಖಿಯ ಬಗ್ಗೆ ನಿಮ್ಗೆ ಏನು ಗೊತ್ತಿರೋದಿಲ್ಲ, ಬರೀ ರೇಖಿ ಅನ್ನೋ ಶಬ್ದ ಅಷ್ಟೇ ಕೇಳಿರ್ತೀರಿ, ಅದ್ರಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ನೋಟ್ ಮಾಡ್ತಾ ಹೋಗ್ಬೇಕು. ಅದು ಎಷ್ಟು ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ, ಲೈಫ್ ಟೈಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಲ್ಲಾದ್ರೂ ನೀವು ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಿ ಅಥವಾ ಯಾರಿಗಾದ್ರೂ ರೇಖಿ ಬಗ್ಗೆ ಹೇಳ್ತಾ ಇದ್ದೀರಿ ಅಂದ್ರ, ನೀವು ಬೇರೆ ಯಾರಿಗ್ ಕೇಳೋದ್ ಬೇಕಾಗುದಿಲ್ಲ, ಗೂಗಲ್ ನಲ್ಲಿ ಸರ್ಚ್ ಮಾಡೋದು ಬೇಕಾಗಿಲ್ಲ. ಕೇವಲ ನಿಮ್ಮ ಡೈರಿ ತೆಗೆದ್ರೆ ಸಾಕು, ಸಂಪೂರ್ಣ ಎಲ್ಲಾ ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಹಾಗಾಗಿ ಡೈರಿ ಇದೆ ನೋಡ್ರಿ, ಅದು ನಿಮ್ಮ ಭಾಷೆಯಲ್ಲೇ ಬರೀರಿ. ನಿಮ್ಗೆ ಗೊತ್ತಲ್ಲ, ಕನ್ನಡ ಸಾಕಷ್ಟು ಕನ್ನಡ ಇವೆ, ನಮ್ ಬೀದರ್ ಕನ್ನಡ ಬೇರೆನೆ ಇದೆ.
ನೀವು ಕಾರವಾರ ಮಂಗಳೂರು ರೂಟಿಗೆ ಹೋಗ್ರಿ, ಅಲ್ಲೊಂದ್ ಬೇರೆ ಕನ್ನಡನೇ ಮಾತಾಡ್ತಿರ್ತಾರೆ. ನೀವ್ ಈ ಕಡೆ ದಾವಣಗೆರೆ ಆ ಕಡೆಗೆ ಬರ್ರಿ, ಅಲ್ಲೊಂದ್ ಬೇರೆ ಕನ್ನಡ ಇದೆ. ನಿಮ್ ಕನ್ನಡ ಯಾವ್ದಿದೆ ಅದ್ರಲ್ಲೇ ಬರೀ. ನಾನ್ ಮಾತ್ರ ನಮ್ ಬೀದರ್ ಕನ್ನಡದಲ್ಲಿ ಹೇಳ್ತೀನಿ. ಓಕೆನಾ? ಎಲ್ಲರಿಗ್ ಡೀಲ್ ರೆಡಿ ಇದ್ದೀರಿ ಎಲ್ಲಾರು? ಹಾ, ಯಾರ್ಯಾರು ರೆಡಿ ಇದ್ದೀರಿ ಒಂದ್ಸಲ ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ನಿಮ್ ಕನ್ನಡದಲ್ಲೇ ಬರೀರಿ. ಇಲ್ಲ ನೀವು ಮರಾಠಿ ಮಾತಾಡ್ತೀರಿ ಅಂದ್ರೆ ಮರಾಠಿದೊಳಗ್ ಬರ್ರಿ, ಉರ್ದು ಬರ್ರಿ, ತಮಿಳ್ ಬರ್ರಿ, ತೆಲುಗು ಬರ್ರಿ, ಎದ್ರಾಗ್ರ ಬರ್ರಿ, ಒಟ್ ಬರಿಬೇಕು. ಹಾ, ಸೊ ಯಾರ್ಯಾರು ರೆಡಿ ಇದ್ರಿ ಬೇಗ ಬೇಗ ರೆಡಿ ಅಂತ ಹೇಳಿ ಟೈಪ್ ಮಾಡ್ರಿ. ಮತ್ತೆ ಒಂದ್ ನೆನ್ಪಿಟ್ಕೋರಿ, ಯಾರ ಮೈಂಡ್ ಆಕ್ಟಿವ್ ಆಗಿರುತ್ತೆ ಅವ್ರು ಮಾತ್ರ ಪ್ರೊಡಕ್ಟಿವ್ ಆಗಿರ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಗಳಿಸ್ಬೇಕು ಅಂದ್ರ ಇದಕ್ ಮೊದ್ಲು ಆಕ್ಟಿವೇಟ್ ಮಾಡ್ರಿ. ಇದು ಬಹಳ ಶಾಂತಿ ಇದೆ, ಸಮಾಧಾನ ಇದೆ, ನಿದ್ರೆ ಇದೆ, ಆಲಸ್ಯ ಇದೆ, ಏನು ಮಾಡಬಾರ್ದು ಅಂದ್ರ ಏನು ಮಾಡೋದೇ ಇಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಆಕ್ಟಿವ್ ಮಾಡುವಂತ ಪ್ರಯತ್ನ ಮಾಡ್ರಿ. ಸೊ ಯಾರೆಲ್ಲ ರೆಡಿ ಇದ್ದೀರಿ ಅವ್ರೆಲ್ಲರಿಗೂ ಒಂದ್ಸಲ ವೆಲ್ಕಮ್ ಮಾಡ್ತೀನಿ. ಅದಾದ್ಮೇಲೆ ನೆನ್ಪಿಡ್ರಿ, ನಮ್ಮ ಝೂಮ್ ನ ವ್ಯವಸ್ಥೆ ಏನಿದೆ ಅಂದ್ರ ಒಂದ್ ಸಲ ನೀವೇನಾದ್ರೂ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡು ಕಾಲ್ ಬಂದಿದೆ, ಮೊಬೈಲ್ ನಲ್ಲಿ ಜಾಯಿನ್ ಆಗೋರ್ ಸಮಸ್ಯೆ, ಯಾರ್ದೋ ಕಾಲ್ ಬಂದಿರುತ್ತೆ, ಯಾವ್ದೋ ನೋಟಿಫಿಕೇಶನ್ ಬಂದಿರುತ್ತೆ, ಏನೋ ಡಿಸ್ಟರ್ಬೆನ್ಸ್, ಅದು ಬಂದಾಗ ನೀವೇನಾದ್ರೂ ಕಟ್ ಆಗಿ ಹೊರಗೆ ಹೋದ್ರಿ ಮಕ್ಕಳೇ, ಹೊರಗೆ ಹೋಗಿರ್ತೀರಿ, ನೀವು ಒಳಗ್ ಬರೋ ಆಪ್ಷನ್ ಇಲ್ಲ. ನಮ್ ಲಿಂಕ್ ಅದೇ ರೀತಿ ನಾವು ಕ್ರಿಯೇಟ್ ಮಾಡಿದ್ದು. ಹಾಗಾಗಿ 1 hour ಯಾರು ಸಮೇತ ಇಲ್ಲಿಂದ ಎದ್ದು ಹೋಗೋದು ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ನೀವೇನಾದ್ರೂ ಬ್ಯುಸಿ ಆದ್ರೆ ಮತ್ತೆ ನಿಮಗೆ ಇದರ ಫಲಿತಾಂಶ ಸಿಗೋದಿಲ್ಲ ಅಂತೇಳಿ ಹೇಳ್ತಾ, ಇದೀಗ ನಾನು ನನ್ನ ಮೊದಲ ವಿಷಯದ ಕಡೆಗೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲು ಡೈರಿಯಲ್ಲಿ ಮೇಲ್ ಬರೀರಿ ರೇಖಿ ಲೆವೆಲ್ 1, ಅಲ್ಲಿ ಬ್ರಾಕೆಟ್ ನಲ್ಲಿ ಬರೀರಿ ಇಂಡಿಯನ್ ರೇಖಿ. ಎಸ್, ಬ್ರಾಕೆಟ್ ನಲ್ಲಿ ಬರೀರಿ ಇಂಡಿಯನ್ ರೇಖಿ ಅಥವಾ ಭಾರತೀಯ ರೇಖಿ. 3 days ಪ್ರೋಗ್ರಾಮ್ ಅಂತ ಬರೀರಿ ಅಥವಾ ಟ್ರೈನಿಂಗ್ ಬರೀರಿ. ಟ್ರೈನಿಂಗ್ ಅನ್ನೋದಕ್ಕಿಂತ ರೇಖಿ ಇದೆ ನೋಡ್ರಿ, ರೇಖಿ ಒಂದು ವಿದ್ಯೆ ಇದೆ. 3 ದಿನಗಳ ಶಿಬಿರ, ಅದರಲ್ಲಿ ಡೇ 1 ಅಂತ ಹೇಳಿ ಮೆನ್ಷನ್ ಮಾಡ್ರಿ. ಡೇ 1 ದಿವಸ ನೀವ್ ಏನ್ ಕಲಿತ್ರಿ ಅಂತೇಳಿ ಒಂದೊಂದೊಂದೊಂದು ಹೇಳ್ತಾ ಹೋಗ್ತೀನಿ. ಸೊ ರೇಖಿ ಅನ್ನುವಂತ ಶಬ್ದವನ್ನ ಯಾರೆಲ್ಲರೂ ಕೇಳಿದ್ರಿ ಇಲ್ಲಿ ತನಕ? ಅವ್ರೆಲ್ಲರೂ ಒಂದ್ಸಲ ಮೀ ಅಂತೇಳಿ ಟೈಪ್ ಮಾಡ್ರಿ. ರೇಖೆ ಅನ್ನೋದು ಕೇಳಿದ್ರಿ ನೀವು ಜಸ್ಟ್, ಅಥವಾ ಕಲ್ತು ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಾಕಷ್ಟು ಜನ ಗುರುಗಳು ಇದ್ದಾರೆ. 99% ಎಲ್ರಿಗೂ ಸಮೇತ ಗೊತ್ತಿದೆ ರೇಖೆ ಅನ್ನುವಂಥದ್ದು ಒಂದು ವಿದ್ಯೆ ಇದೆ, ಅಥವಾ ಒಂದು ಯಾವ್ದೋ ಒಂದು ಕೋರ್ಸ್ ಇದೆ. ಚಕ್ರ ಬ್ಯಾಲೆನ್ಸಿಂಗ್ ಯಾವ ರೀತಿ ಇರುತ್ತೆ, ಒಂದು ಸ್ಪಿರಿಚುವಲ್ ಕೋರ್ಸ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಸಮೇತ ಇದ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ಈಗ ಬರ್ಕೋರಿ ರೇಖೆ ಅಂದ್ರೆ ಏನು ಅಂತ. ಎಸ್, ಹಾ, ಎಲ್ರು ಕೇಳಿದ್ರಿ. ಸುದರ್ಶನ್, ಜ್ಯೋತಿ, ವನಜ, ಹಾ, ಅಟೆಂಡೆಡ್. ಎಸ್, ಸೊ ಈಗ ಬರೀರಿ ರೇಖಿ ಅಂದ್ರೇನು. ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಹಾಗಾಗಿ ಬ್ರಹ್ಮಾಂಡದ ಶಕ್ತಿ ಏನಿದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ ಅಂದ್ರ ರೇಖಿ ಅಂತ ಹೇಳಿ ಕರಿತೀವಿ. ಸರಿಯಾಗಿ ನೇರವಾಗಿ ಬರೀರಿ. ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್, ಇಂಗ್ಲಿಷ್ ನಲ್ಲಿ ಯೂನಿವರ್ಸ್. ಕಿ ಅಂದ್ರೆ ಶಕ್ತಿ ಅಥವಾ ಎನರ್ಜಿ. ಸೊ ಹಾಗಾಗಿ ನಮ್ಮ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಆ ಶಕ್ತಿಯನ್ನ ನನ್ನೊಳಗೆ ಸ್ವೀಕಾರ ಮಾಡುವಂತಹ ಒಂದು ತರಬೇತಿ ಏನಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಕೋರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಒಂದು ಶಬ್ದವನ್ನ ಬರೀರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬ್ರಹ್ಮಾಂಡದ ಅನಂತ ಶಕ್ತಿ ಏನೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ನನ್ನೊಳಗೂ ಸಮೇತ ಇದೆ. ಎಕ್ಸಾಂಪಲ್, ನೀವು ಒಂದು ಸಾಗರದೊಳಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ಕಂಟೆಂಟ್ ಇದೆ ಅಂದ್ರೆ ಸಾಗರದ ನೀರಿನಲ್ಲಿ ಯಾವ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕಾಗಿದೆ. ಹಾಗಂತ ನಾವು ಸಾಗರವನ್ನ ಲ್ಯಾಬಿಗೆ ತಗೊಂಡು ಹೋಗ್ತೀವ ಲತಾ ಮೇಡಮ್? ನನ್ಗೀಗ ಸಾಗರದ ಒಂದು ಗ್ಲಾಸ್ ನೀರ್ ಏನ್ ಮಾಡ್ತೀವಿ ಅಂದ್ರೆ ತಗೊಂಡಿರ್ತೀವಿ, ಲ್ಯಾಬಿಗೆ ತಗೊಂಡು ಹೋಗಿರ್ತೀವಿ. ಆ ಲ್ಯಾಬ್ ನಲ್ಲಿ 1 ಅಥವಾ 2 ಡ್ರಾಪ್ ಮಾತ್ರ ಅಲ್ಲಿ ಹಾಕಿ ಇಡೀ ಸಮುದ್ರದಲ್ಲಿ ಯಾವುದು ಎಷ್ಟು ಪರ್ಸೆಂಟ್ ಇದೆ ಅಂತ ಪರ್ಫೆಕ್ಟ್ ಆಗಿ ಅಲ್ಲಿ ಟೆಸ್ಟ್ ಮಾಡಿರ್ತಾರೆ, ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಸೊ ಅದೇ ರೀತಿ ನಾವು ಸಮೇತ ಬ್ರಹ್ಮಾಂಡ ಅನ್ನುವಂತ ಸಾಗರದ ಲ್ಯಾಬಿಗೆ ಬಂದಿರುವಂತ ಡ್ರಾಪ್ಗಳು, ಒಂದು ಗ್ಲಾಸ್ ನಲ್ಲಿ ಬಂದಿವಿ, ಯಾರು ಹೆಚ್ಚು ಬಂದಿರ್ಬೋದು, ಯಾರು ಕಡಿಮೆ ಬಂದಿರ್ಬೋದು. ಹಾಗಾಗಿ ನಮ್ಮೊಳಗೆ ಬೈ ಬರ್ತ್ ಬರ್ಕೋರಿ, ಜನ್ಮತಃನೇ ಬ್ರಹ್ಮಾಂಡದ ಶಕ್ತಿಯನ್ನ ನಮ್ ಜೊತೆಗೆ ತಗೊಂಡ್ ಬಂದಿವಿ ನಾವು. ಹಾಗಾದ್ರೆ ಬ್ರಹ್ಮಾಂಡದ ಶಕ್ತಿಯನ್ನ ಪಡೆದಿರುವಂತ ನನಗೆ ಸಮಸ್ಯೆಗಳು ಯಾಕೆ ಬಂದಿರ್ಬೋದು? ಯಾರ್ಯಾರಿಗೆ ಡೌಟ್ ಇದೆ? ಹಾ ಮೇಡಮ್, ನೀವ್ ಹೇಳ್ತೀರಿ ಬ್ರಹ್ಮಾಂಡದೆಲ್ಲಾ ಶಕ್ತಿ ಇದೆ, ಹಾಗಾದ್ರೆ ನನಗೆ ಸಮಸ್ಯೆ ಯಾಕಿದೆ?
ನನಗ್ ರೋಗ ರುಜಿನ ಯಾಕೆ ಬರ್ತಾ ಇವೆ, ಮತ್ತೊಂದು ಇದೆಲ್ಲ ಯಾರ್ಯಾರಿಗೆ ಡೌಟ್ ಇದೆ, ಬ್ರಹ್ಮಾಂಡ ನಾನೇ ಇದ್ದಾಗ, ಬ್ರಹ್ಮಾಂಡ ಶಕ್ತಿನೇ ನಾನು ಇದ್ದೀನಿ ಅಂದ್ರ ನನ್ಗೆ ಯಾಕೆ ಸಮಸ್ಯೆ ಇದೆ, ಸ್ವಲ್ಪ ಸಮಸ್ಯೆ ಇದ್ದವ್ರು ಹಿಂಗ್ ಕೈ ಮಾಡ್ರಿ, ಸ್ವಲ್ಪ ಎರಡು ಕೈ. ಹಾ, ಎಲ್ಲರಿಗೂ ಡೌಟ್ ಇರುತ್ತೆ, ನಿಮ್ಗೆಲ್ಲ ನನ್ಗೂ ಇತ್ತು. ನನಗೂ ಅನಿಸ್ತಿತ್ತು ಗುರುಗಳೆಲ್ಲ ಫೀಸ್ ತಗೊಂಡಿರ್ತಾರೆ, ಏನೋ ಒಂದ್ ಸುಳ್ಳು ಹೇಳ್ತಾರ ಅನಿಸ್ತಿತ್ತು ನನಗೂ 4 ವರ್ಷದ ಹಿಂದೆ, ಬಾಳ ಇಲ್ಲ. ಆಮೇಲೆ ನನ್ಗೆ ಗೊತ್ತಾಯ್ತು, ಇಲ್ಲ ಗುರುಗಳು ಕರೆಕ್ಟೇ ಹೇಳ್ತಾರ, ನನಗ್ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಸೊ ಹಾಗಾಗಿ ಈಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತೀನಿ, ನೀವು ಮೀ ಅಂತೇಳಿ ಟೈಪ್ ಮಾಡ್ಬೇಕು. ಒಂದು, ಯಾರೆಲ್ಲರಿಗೂ ಇಲ್ಲಿ ಹೆಲ್ತ್ ನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ. ಆರೋಗ್ಯ ಸಮಸ್ಯೆ ಅಂತ ಗೊತ್ತಾ, ಹೆಲ್ತ್ ನಲ್ಲಿ ಪ್ರಾಬ್ಲಮ್ಸ್. ನಿಮ್ ತಲೆಯಿಂದ ಕಾಲಿನ ಬೆರಳಿನವರೆಗೂ ಒಂದಲ್ಲ ಒಂದು, ಏನಾದ್ರೂ ಒಂದು, ವಾರಕ್ಕೆ ಒಂದು ಸಲ, 15 ದಿವಸಕ್ಕೋ, ತಿಂಗಳಿಗೆ ಒಂದ್ಸಲ ಏನಾದ್ರೂ ಒಂದು ಬಂದೇ ಬರುತ್ತೆ. ಶಾರೀರಿಕವಾಗಿರುವಂತ ಸಮಸ್ಯೆಗಳು ಯಾರ್ಯಾರಿಗಿದೆ ಅವ್ರೆಲ್ಲರೂ ಒಂದ್ಸಲ ಮೀ ಅಂತೇಳಿ ಟೈಪ್ ಮಾಡ್ರಿ. ಎಸ್. ಸೊ ರೇಖೆಯಲ್ಲಿ ಮೊದಲು ನಮಗೆ ಪರಿಹಾರ ಎಲ್ಲಿ ಸಿಗುತ್ತೆ ಅಂದ್ರ ಆರೋಗ್ಯದಲ್ಲಿ ನಮ್ಗೆ ಪರಿಹಾರ ಸಿಗುತ್ತೆ. ಇದನ್ನ ಬರ್ಕೋರಿ. ಹೆಲ್ತ್ ನ ಸಮಸ್ಯೆ ಯಾರೆಲ್ಲರಿಗೂ ಇದೆ, ನೀವು ಕರೆಕ್ಟ್ ಆಗಿ ಹೀಲಿಂಗ್ ಮಾಡ್ಕೊಳ್ಬೇಕಷ್ಟೇ. ಹಾಗಾಗಿ 3 days ನ ಕೋರ್ಸ್ ನಲ್ಲಿ ನಾನು ನಿಮ್ಗೆ ಕಲಿಸೋದು ಏನು ಅಂದ್ರ ಸೆಲ್ಫ್ ಹೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು, ನಿಮ್ಮ ಆರೋಗ್ಯದ ಸಮಸ್ಯೆಯಿಂದ ನೀವು ಯಾವ ರೀತಿ ಹೊರಗೆ ಬರ್ಬೇಕು, ನೀವು ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು, ಯಾವ ನಿಯಮವನ್ನ ಪಾಲನೆ ಮಾಡ್ಬೇಕನ್ನುವಂಥದ್ದು 3 days ನ ಕೋರ್ಸ್ ನಲ್ಲಿ ನಿಮ್ಗೆ ನಾನು ಕಲಿಸ್ತೀನಿ. ಓಕೆನಾ? ಅದೇ ರೀತಿ ಇನ್ನೂ ಒಂದನ್ನ ಹೇಳ್ತೀನಿ ನೋಡ್ರಿ. ಹೆಲ್ತ್ ನ ಯಾವುದೇ ಸಮಸ್ಯೆ ಇರ್ಲಿ, A to Z 108 ರೀತಿಯ ಸಮಸ್ಯೆ ಇರ್ಬೋದು. ಯಾರಿಗ್ ಸಣ್ಣ ಪುಟ್ಟ ಇರ್ಬೋದು, ಯಾರಿಗ್ ದೊಡ್ಡದಿರ್ಬೋದು, ಯಾರಿಗ್ ಸುಮ್ನೆ ಜ್ವರ, ಕೆಮ್ಮು, ನೆಗಡಿ ಇರ್ಬೋದು, ಕೆಲವರಿಗೆ BP, ಶುಗರ್, ಥೈರಾಯ್ಡ್, ಹಾರ್ಟ್ ಇಂಥವನು ಇರ್ಬೋದು. ಸಾಕಷ್ಟು ಸಲ ನಾವು ನೋಡ್ತಾ ಇರ್ತೀವಿ, ಈ ಪ್ರತಿಯೊಂದು ಸಮಸ್ಯೆಗೂ ಸಮೇತ ರೇಖೆಯಲ್ಲಿ ನಮ್ಮಲ್ಲಿ ಪರಿಹಾರ ಇದೆ. ಅದನ್ನ ನಾನು ಯಾವಾಗ್ಲೂ ನಗ್ತಾ ಹೇಳ್ತೀನಿ, 2 ಸಮಸ್ಯೆಗಳಿಗೆ ರೇಖೆಯಲ್ಲಿ ಪರಿಹಾರ ಇಲ್ಲ. 2 ಪ್ರಾಬ್ಲಮ್ಸ್, ಉಳಿದ ಎಲ್ಲದಕ್ಕೂ ಇದೆ. 1ನೇ ಸಮಸ್ಯೆ ಯಾವುದು ಅಂದ್ರ ನಿಮ್ ಕೂದಲು ಏನಾದ್ರೂ ವೈಟ್ ಆಗಿವೆ, ವೈಟ್ ಹೇರ್ಸ್ ಆಗಿವೆ ಅಂದ್ರ ರೇಖೆಯಲ್ಲಿ ಬ್ಲಾಕ್ ಆಗೋದಿಲ್ಲ. ನೀವ್ ಎಷ್ಟು ಮೆಡಿಟೇಷನ್ ಮಾಡ್ರಿ, ನೀವು ಡೈನೇ ಹಚ್ಬೇಕಾಗುತ್ತೆ. ಇದಕ್ ಪರಿಹಾರ ಇಲ್ಲ. ದಯವಿಟ್ಟು ನಾನು ಹಚ್ತೀನಿ, ನೀವು ಹಚ್ಬೇಕು, ಮುಗೀತು. 40+, 30+ ಇದ್ದವ್ರದೆಲ್ಲ ಅದೇ ಗತಿ ಇದೆ. ಇದಕ್ಕೆ ಪರಿಹಾರ ಇಲ್ಲ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಅದಾದ್ಮೇಲೆ 2ನೇ ಸಮಸ್ಯೆಗೆ ಪರಿಹಾರ ಯಾವುದಿಲ್ಲ ಅಂದ್ರ ನಿಮ್ಮ ಹಲ್ಲು ಏನಾದ್ರೂ ಉಳುಕಾಗಿತ್ತು ಇರುತ್ತೆ ನೋಡ್ರಿ, ಹುಳು ತಿನ್ನೋದಂತೀವಲ್ಲ, ಹಾ. ಸೊ ಅಂತದ್ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ನೀವು 6 ತಿಂಗಳು ರೇಖಿ ಮಾಡಿದ್ರು ಆ ಬ್ಲಾಕ್ ಆಗಿರುವಂತ ಏನ್ ಹಲ್ ಇದೆ ನೋಡ್ರಿ, ಅದು ವೈಟ್ ಆಗೋದಿಲ್ಲ. ನೀವ್ ಅದನ್ನ ಹೋಗ್ಬೇಕು, ಕಿತ್ತಿಸ್ಕೊಂಡ್ ಬರ್ಬೇಕು. ಬೇಕಾದ್ರೆ ಅದು ನೋವಾಗ್ಲಾರ್ದಂಗ್ ಹೀಲಿಂಗ್ ಮಾಡೋದಕ್ಕೆ ನಮ್ಮ ಹತ್ರ ಆಪ್ಷನ್ ಇದೆ. ಈ ಜಗತ್ತಿನ ಈ 2 ಸಮಸ್ಯೆಗಳು ಬಿಟ್ರೆ ಎಲ್ಲಾ ಸಮಸ್ಯೆಗಳು ರೇಖೆಯಲ್ಲಿ ಪರಿಹಾರ ಇದೆ. ಇದು ಪ್ರಾಮಿಸ್ ಮಾಡಿ ಹೇಳ್ತೀನಿ. ಆದ್ರೆ ನೀವ್ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗೋದಿದೆ ನೋಡ್ರಿ, ಅದ್ರ ಜೊತೆಗೆ ನಿಮ್ಮದೊಂದು ಕನೆಕ್ಷನ್ ಯಾವಾಗ ಬಿಲ್ಡ್ ಆಗುತ್ತೆ ನೋಡ್ರಿ, ಅಲ್ಲಿ ನಿಮ್ಗೆ ಪರಿಹಾರ ಆಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಸ್ಪಷ್ಟ ಆಯ್ತು ಆರೋಗ್ಯಕ್ಕೆ ಇಲ್ಲಿ ಪರಿಹಾರ ಇದೆ ಅಂತ. ಪರಿಹಾರ ಇದೆ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಕೊಡ್ತೀನಿ. ನಾನು ಸುಮ್ನೆ ಸ್ಟೋರಿ ಹೇಳತ್ತೀನಿ ಅಂತ ತಿಳ್ಕೊಬೇಡ್ರಿ, ದಾಖಲೆ ಸಮೇತ ಹೇಳ್ತೀನಿ. ಅದಾದ್ಮೇಲೆ 2ನೇದ್ ಬರೀರಿ. ಯಾರೆಲ್ಲರಿಗೂ ಸ್ವಲ್ಪ ಕ್ವಶನ್ ಹಾಕ್ತೀನಿ ನೋಡ್ರಿ ನಾನು ನಿಮ್ಗೆ. ಒಂದ್ ಸೆಕೆಂಡ್. ಸೊ ಯಾರೆಲ್ಲರಿಗೂ ಇಲ್ಲಿ ವೆಲ್ತ್ ನ ಪ್ರಾಬ್ಲಮ್ ಇದೆ, ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ, ದುಡ್ಡು ಕಾಸು ನಿಲ್ಲದಿಲ್ಲ. ಹಾ, ಹರಿ ಸರ್ 2 ಕೈ ಮಾಡತ್ತಾರ. ನನಗ್ ಮೊದ್ಲು ನೋಡ್ರಿ, ನಂದು ಹೆಚ್ಚಿಗೆ ಸಮಸ್ಯೆ. ಹಾ, ಯಾರ್ಯಾರಿಗೆ ಕಡಿಮೆ ಇದ್ದವ್ರು 1 ಕೈ ಮಾಡ್ರಿ, ಜಾಸ್ತಿನೇ ಇದೆ ಅಂದವ್ರಿಗೆ 2 ಮಾಡ್ರಿ. 2 ಅಂದ್ರೆ ನೀವು ಸಾಯಿಬಾಬಾ ಇದ್ದಂಗ ಅಂತ ತಿಳ್ಕೊರಿ. ಕಡಿಮೆ ಇದೆ, ನಡೆಯುತ್ತೆ, ಕೆಲವೊಂದ್ಸಲ ಡಿಸ್ಟರ್ಬ್ ಆಗ್ತೀನಿ ಅಂದ್ರೆ 1 ಕೈ ಮಾಡಿ. ಏನ್ ಮಾಡ್ತೀರಿ ಮೇಡಮ್, ಹೊಟ್ಟೆ ಅದ್ರ ಹೇಳೋದಿಂಗಾಗಿ ಇಲ್ಲ, ಕೇಳೋದಿಲ್ಲ ಅನ್ನೋರು 2 ಮಾಡಿ. ಇನ್ನ ಅದ್ರಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನನ್ನ ಹತ್ರ ಆಪ್ಷನ್ ಇಲ್ಲ, 2 ಇನ್ನ ಹಿಂಗ್ ಮಾಡಿ, ಇನ್ನೂ ಅದ್ರಕ್ಕಿಂತ ಜಾಸ್ತಿ ಇದೆ ಅಂದ್ರೆ. ಓಕೆನಾ? ಆಲ್ಮೋಸ್ಟ್ ಎಲ್ಲರಿಗೂ ಈ ಸಮಸ್ಯೆ ಇದೆ. ಓಕೆ, ಸೊ ಈಗ ಸ್ವಲ್ಪ ಇಲ್ಲಿ ಬರೀರಿ. ನೀವೇನ್ ಕೈ ಮಾಡಿದಿರಿ ನೋಡ್ರಿ, ಅದಕ್ ಸಮಸ್ಯೆಗೆ ಮೂಲ ಎಲ್ಲಿದೆ ಅಂತ ಹೇಳ್ತೀನಿ. ನಮ್ಮ ಪ್ರಾಬ್ಲಮ್ ಏನಿದೆ ಅಂದ್ರ ನಮಗೆ ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ. ತಪ್ಪು ತಿಳುವಳಿಕೆ ಇದೆ, ನೆನ್ಪಿಡ್ರಿ. ಇದು ಎಲ್ಲಿಂದಾದ್ರೂ ಬರುತ್ತೆ, ಹೇಗಾದ್ರೂ ಬರುತ್ತೆ, ಯಾರಿಂದಾದ್ರೂ ಬರುತ್ತೆ, ಯಾವಾಗಾದ್ರೂ ಬರುತ್ತೆ. ಹಣ ಬರ್ತಾನೆ ಇರುತ್ತೆ, ನಮ್ಮ ಹತ್ರ ಬರುತ್ತಲ್ಲ, ಅವಾಗ ಬರುತ್ತೆ. ನಮ್ ಪ್ರಾಬ್ಲಮ್ ಏನು ಅಂದ್ರ ಬಂದಿರೋ ಹಣ ಉಳಿಯೋದಿಲ್ಲ, ಇದು ಸಮಸ್ಯೆ ಇದೆ ನಮ್ಗೆ. ಈ ಸೈನ್ಸ್ ಇದೆ ನೋಡ್ರಿ, ಇದು ರೇಖೆಯಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ವೆಲ್ತ್ ಕ್ರಿಯೇಟ್ ಮಾಡುವಂತದ್ ಬರ್ಕೋರಿ. ಹಾಗಾಗಿ ದಯವಿಟ್ಟು ಯಾರಾದ್ರೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಏನು ಅಂದ್ರೆ ಕೈ ಎತ್ತಬೇಡ್ರಿ. ಫೈನಾನ್ಸಿಯಲ್ ಪ್ರಾಬ್ಲಮ್ ಇಲ್ಲ, ಸೇವ್ ಮಾಡೋದ್ ಆಗ್ತಾ ಇಲ್ಲ ನಮ್ಗೆ, ಉಳಿತಾಯ ಮಾಡ್ತಾ ಇಲ್ಲ ನಾವು. ರೀಸನ್ ಏನು ಅಂದ್ರೆ ಸಾಕಷ್ಟು ಕಾರಣ ಇದೆ. ಆ ಕಾರಣದ ಮೇಲೆ ಹೋದ್ರೆ ಮತ್ತೆ ನಾನು ಬೇರೆ ಕೋರ್ಸಿಗೆ ಹೋಗ್ಬೇಕಾಗುತ್ತೆ.
ಮತ್ತ ಅಲ್ಲಿಗೆ ಹೋಗ್ತೀನಿ, ನಾನು ಮನಿ ಮ್ಯಾಗ್ನೆಟಿಗೆ ಹೋಗ್ಬೇಕಾಗುತ್ತೆ. ಅದ್ರ ಒಂದ್ ಅರ್ಥ ಮಾಡ್ಕೊರಿ, ಹಣ ನಮ್ಮ ಹತ್ರ ಬರುತ್ತೆ, ಬಂದಿರೋ ಹಣ ಇದೆ ನೋಡ್ರಿ ಅದು ಉಳಿಯೋದಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಬರೋ ಎನರ್ಜಿ ನಮ್ ಹತ್ರ ಇದೆ, ಹಣ ಅಟ್ರಾಕ್ಟ್ ಮಾಡುವಂತ ಪವರ್ ನಮ್ ಹತ್ರ ಇದೆ, ಅಟ್ರಾಕ್ಟ್ ಆಗಿರುವಂತ ಹಣ ಇದೆ ನೋಡ್ರಿ, ಅದು ನಿಲ್ಲೋದಿಲ್ಲ. ಇದು ಸಮಸ್ಯೆ ಇದೆ. ರೀಸನ್ ಏನು ಅಂದ್ರ, ನಿಲ್ಲೋದಕ್ಕೆ ಬೇಕಾಗೋ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ನಮ್ಮ ಹತ್ರ ನಿಲ್ಲಿದೆ, ಕಡಿಮೆ ಇದೆ. ಒಪ್ತೀರಿ ಎಲ್ಲಾರು? ಸತ್ಯ ಹೇಳ್ತಾ ಇದ್ದೀನಿ. ಎಲ್ಲಾರ ಗತಿ ಅದೇ ಇದ. ನನ್ಗೂ ಒಂದ್ ಟೈಮ್ ಹಿಂಗೆ ಇತ್ತು. ನಮ್ಗೂ 2 ಸ್ಯಾಲ್ರಿ ಇದ್ದು, ನೋಡಿದ್ರ ಲಾಸ್ಟ್ ತಿಂಗಳ ಎಂಡ್ ನಲ್ಲಿ ಹೊಟ್ಟೆ ದುಡ್ಡು ಇರ್ತಿಲ್ಲ. ನಂಗೆ ಏನ್ ನೋಡಿದ್ರು ಅಂತ ಖರ್ಚುನು ಇರ್ಲಿಲ್ಲ, ಆದ್ರೆ ಉಳಿತಿರ್ಲಿಲ್ಲ. ಅವಾಗ ನನ್ಗೆ ಅರ್ಥ ಆಗಿದ್ದು ಏನು ಅಂದ್ರ, ಹಣ ಬರೋದು ದೊಡ್ಡ ವಿಷಯ ಇಲ್ಲ, ಬಂದಿರುವಂತದ್ದು ಉಳಿಸೋದಿದೆ ನೋಡ್ರಿ, ಅದು ದೊಡ್ಡ ವಿಷಯ ಇದೆ. ಹಾಗಾಗಿ ಯಾರೆಲ್ಲರಿಗೂ ವೆಲ್ತ್ ಸಮಸ್ಯೆ ಇದೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದೆ ನೋಡ್ರಿ, ಅದಕ್ಕೂ ನಿಮ್ಮ ರೇಖೆಯಲ್ಲಿ ಅದಕ್ಕೆ ಪರಿಹಾರ ಇದೆ. ಅದಾದ್ಮೇಲೆ 3ನೇದು, ಸ್ವಲ್ಪ ಬೇಜಾರ್ ಮಾಡ್ಕೊಳ್ಬೇಡ್ರಿ, ಆದ್ರೆ ನನ್ಗೆ ಗೊತ್ತಾಗೋ ಕಡೆ ನಾನು ಕೇಳ್ತಾ ಇರ್ತೀನಿ. 3ನೇದು ಯಾರ್ಯಾರಿಗೆ ಅನಿಸುತ್ತೆ ನನ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಸಂಬಂಧಗಳಲ್ಲಿ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಯಾರ್ಯಾರಿಗೆ ಆ ರೀತಿ ಇದೆ, ಸ್ವಲ್ಪ ಒಂದ್ಸಲ ನೀವು ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಇಲ್ಲಿ ನಿಮ್ಗೆ ರೇಖೆಯಲ್ಲಿ ಇದಕ್ಕೂ ಪರಿಹಾರ ಇದೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಗೊತ್ತಲ್ಲ, ಗಂಡ ಹೇಳಿದ ಹೆಂಡತಿಗೆ ಅರ್ಥ ಆಗಲ್ಲ, ಹೆಂಡತಿ ಹೇಳಿದ ಗಂಡ ಗೊತ್ತಾಗಲ್ಲ. ನಮ್ ಬೀದರ್ ಕಡೆ ಬರ್ರಿ, ಬೀದರ್ ಭಾಷೆ ಯಾರ್ಯಾರಿಗೆ ಗೊತ್ತಿದೆ? ಯಾರ್ಯಾರಿಗೆ ಗೊತ್ತಿದೆ ಬೀದರ್? ಬೀದರ್ ಕೇಳಿದ್ರಲ್ಲ? ಕರ್ನಾಟಕ ನಕಾಶೆ ಬೇಕಾದ್ರೆ ಇವತ್ತು ಹೋಗ್ರಿ, ಎಲ್ಲಕ್ಕಿಂತ ಮೇಲಿರೋದು ಬೀದರ್. ನಮ್ ಬೀದರ್ದಾಗ ಒಂದ್ ಮಾತು ಹೇಳ್ತಾರ, ಎತ್ತು ಎರಿಗೆ ಎಳೆದ್ರು ಕೋಣ ಕೆರಿಗೆ ಎಳಿದಿತ್ತಂತ. ಗಂಡ ಹೆಂಡತಿ ಸಮಸ್ಯೆಯು ರಿಲೇಶನ್ಶಿಪ್ ಪ್ರಾಬ್ಲಮ್. ಸೊ ಹಾಗಾಗಿ ಇವತ್ತು ಯಾರೆಲ್ಲರೂ ನಾವು 80s ಅಂದ್ರೆ 1980 ಸುತ್ತ ಯಾರು ಹುಟ್ಟಿವಿ ನೋಡ್ರಿ, ನಮ್ದೆಲ್ಲ ಹೆಚ್ಚಕಮ್ಮ ನೀವೆಲ್ಲ ನಂದು ವಯಸ್ಸಿನವ್ರು ಇದ್ದಿರ್ಬೇಕು, ಒಂಚೂರು ಆ ಕಡೆ ಈ ಕಡೆ. ನೀವೆಲ್ಲಾರು ನೆನಪು ಮಾಡ್ರಿ ನಮ್ ಮದ್ವೆ ಹೆಂಗಾಗಿವೆ ಅಂತ. ನಮ್ಗ ಒಬ್ರು ಬಂದ್ ಒಳಗ್ ಕೇಳೇ ಇಲ್ಲ, ಹುಡುಗ ಪಸಂದನ ಇಲ್ಲ ಅಂತ, ಚಂದನ ಇಲ್ಲ, ಏನಿಲ್ಲ, ಮದಿ ಮಾಡ್ರು ಕೊಟ್ರು, ಹಂಗೆ ಜೀವನ ನಡೀತಿ. ಇಲ್ಲಿ ತನಕ 20 ವರ್ಷ 25 ವರ್ಷ ಮುಗೀತು, ಆಯ್ತಾ ಎಲ್ಲಾರ್ದು. 1980 ಸುತ್ತ ಇದ್ದವ್ರದೆಲ್ಲ ಸಮಸ್ಯೆ. ಆದ್ರ ಅದೇ ಇವತ್ತು ಅವರೇ ಇಷ್ಟಪಟ್ಟು, ಅವರೇ ಓಡಾಡಿ, ಅವರೇ ನೋಡಿ, ಅವರೇ ಎಲ್ಲಾನು ಮಾಡಿ ಮದ್ವೆ ಆದ್ರೂ ಸಮೇತ 100ರಲ್ಲಿ ಸುಮಾರು 20-25% ನೀವು ಕುಟುಂಬಕ್ಕೆ ಏನಾದ್ರೂ ಹೋಗ್ರಿ, ಅವ್ರಿಬ್ಬರ ನಡುವೆ ಅಡ್ಜಸ್ಟ್ಮೆಂಟೇ ಇಲ್ಲ. ಎಷ್ಟು ಭರ್ಜರಿಯಾಗಿ ಮದುವೆಗಳಾಗ್ತಾ ಇವೆ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿನ ಕಟ್ಟಕಟೆಗೆ ಡಿವೋರ್ಸ್ ಸಲುವಾಗಿ ಬರ್ತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ರೀಸನ್ ಬರ್ಕೋರ್, ಕಾರಣ ಒಂಚೂರು ನಿಮ್ಗೆ ಕಾರಣ ಹೇಳ್ತೀನಿ. ರಿಲೇಶನ್ಶಿಪ್ ಏನ್ ಬಾಂಡಿಂಗ್ ಇದೆ ನೋಡ್ರಿ, ಆ ಬಾಂಡಿಂಗ್ ಆಗೋದಕ್ಕೆ ಬೇಕಾಗುವಂತ ಎನರ್ಜಿ ಇದೆ ನೋಡ್ರಿ, ಅದು ಕಡಿಮೆ ಇದೆ. ಅಲ್ಲಿ ಅಭಿಮಾನ ಮತ್ತು ಸ್ವಾಭಿಮಾನ ಇವೆರಡು ಎಕ್ಸ್ಟ್ರಾಆರ್ಡಿನರಿ ವರ್ಕ್ ಮಾಡ್ತಾ ಇವೆ. ನಮ್ ಕಾಲಕ್ಕೆ ಏನಿತ್ತು, ಹೆಣ್ಮಕ್ಳಂದ್ರೆ ಕಮ್ಜೋರು, ಹಿಂಗೆ ಮನೆ ಹಿಡ್ಕೋಬೇಕು, ಸಂಸಾರ, ಗಂಡ ಏನೋ ಹೇಳ್ತಾರ, ಅತ್ತಿ ಬೈತಾಳ, ನಾದನಿ ಕೇಳ್ತಾಳ, ಅವ್ರು ಏನ್ ಮಾಡ್ರಿ ನಾವೆಲ್ಲ ಸಹನ್ ಮಾಡ್ಕೋಬೇಕು, ಸಮಾಧಾನಲಿ ಸಂಸಾರ ಮಾಡ್ಬೇಕು ಅನ್ನೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಕುಟುಂಬ ಸೇವ್ ಮಾಡಿತ್ತು. ಇವತ್ತದು ವರ್ಕೌಟ್ ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರ, ಅವರಿಬ್ಬರ ನಡುವೆ ಏನ್ ಅಡ್ಜಸ್ಟ್ಮೆಂಟ್ ಬೇಕಾಗುವಂತ ಶಕ್ತಿ ಮತ್ತು ಸಮಾಧಾನ ಇದೆ ನೋಡ್ರಿ, ಅದರ ಕೊರತೆ ಇದೆ. ಹಾಗಾಗಿ ರೇಖೆಯಲ್ಲಿ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ಬೋದು. ಯಾವುದರ ಮೂಲಕ ಅಂದ್ರೆ ಸಿಂಬಲ್ಸ್ ಗಳ ಮೂಲಕ ಮಾಡ್ತೀವಿ. ಬರ್ಕೋರಿ ಸ್ವಲ್ಪ, ಸಿಂಬಲ್ಸ್ ಗಳ ಮೂಲಕ. ಎಸ್. ಅದಾದ್ಮೇಲೆ ಕರಿಯರ್ ನಲ್ಲಿ ಎಲ್ಲೆಲ್ಲಿ ನಿಮ್ಗೆ ಪರಿಹಾರ ಇದೆ ಅಂತ ಹೇಳ್ತೀನಿ ನೋಡ್ರಿ. ಕರಿಯರ್ ನಲ್ಲಿ ನೀವೇನಾದ್ರೂ ಮಾಡ್ಬೇಕಂತೀರಿ, ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, ಎಷ್ಟೋ ಸಲ ನೀವು ಗಮನಿಸಿರ್ಬೋದು, ಇನ್ನೇನು ಸಕ್ಸಸ್ಸೇ ಆಗೋದಿರುತ್ತೆ, ಎಡವಟ್ ಮಾಡ್ಕೊಂಡು ಬಿಟ್ಟಿರ್ತೀರಿ. ಯಾರ್ಯಾರಿಗೆ ಫೀಲ್ ಇದೆ ಇದು? ಈಗೇನ್ ಸಕ್ಸಸ್ಸೇ ಒಂದ್ ಸ್ಟೆಪ್ ಇಟ್ರೆ ಆಯ್ತು, ಸಕ್ಸಸ್ ಆಗುವಂತದ್ದೇ ಇರುತ್ತೆ, ಅಲ್ಲಿಂದ ಜಾರ್ ಬೀಳ್ತೀವಿ, ಅಲ್ಲಿನ ಸಮಸ್ಯೆ ಆಗುತ್ತೆ. ರೀಸನ್ ಏನು ಅಂದ್ರೆ, ಅದ್ರ ಸುತ್ತ ಇರುವಂತಹ ಬೇರೆ ಬೇರೆ ವಿಷಯಗಳು ಸಮೇತ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕರಿಯರ್ನ ಸಮಸ್ಯೆಗೂ ಸಮೇತ ಇಲ್ಲಿ ನಿಮ್ಗೆ ಪರಿಹಾರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೀವೇನಾದ್ರೂ ಸೋಷಿಯಲ್ ನಲ್ಲಿ ಬೆಳಿಬೇಕಂತ ಯೋಚನೆ ಮಾಡಿದ್ರೆ, ಸಾಮಾಜಿಕವಾಗಿ ಏನಾದ್ರೂ ಒಂದ್ ಹೆಸರು ತಗೋಬೇಕಂದ್ರ, ನೀವೊಬ್ಬ ರೇಖಿ ಮಾಸ್ಟರ್ ಆಗಿ ವರ್ಕ್ ಮಾಡ್ಬೋದು. ಸಮಾಜ ನಿಮ್ಮನ್ನ ಒಬ್ಬ ಹೀಲರ್ ಆಗಿ, ಒಬ್ಬ ಟ್ರೈನರ್ ಆಗಿ, ಒಬ್ಬ ಸ್ಪೀಕರ್ ಆಗಿ ನಿಮ್ಮನ್ನ ಗುರುತಿಸುತ್ತೆ. ರೇಖೆಯಲ್ಲಿ ಬಂದಾಗ ಸರ್ಟಿಫೈಡ್ ಟ್ರೈನರ್ ಆಗ್ಬೋದು. ಇದು ಸೋಷಿಯಲ್ ನಲ್ಲಿ ಬೆಳೆಯೋದಕ್ಕೆ ನಿಮ್ಗೆ ಸಾಧ್ಯ ಇದೆ. ಅದಾದ ನಂತರ ಬರ್ಕೋರಿ, ಹ್ಯಾಪಿನೆಸ್ ನ ಪ್ರಾಬ್ಲಮ್. ಕೆಲವ್ರಿಗೆ ನೋಡ್ತೀವಿ ಎಲ್ಲಾನು ಇದೆ, ಮುಖದ ಮೇಲೆ ನಗುನೇ ಇಲ್ಲ. ನೋಡಿದ್ರಿ ಅಂತವ್ರಿಗೆ? ನಮ್ ಭಾಗದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ದೇವೇಗೌಡ್ರು ಅಂತೀವಿ. ಹೊಟ್ಟೆನಾಗೋದಿಲ್ಲ, ಎಲ್ಲಿಂದಲ್ಲೇ ಟೈಟ್, ಎಲ್ಲಾ ನರ್ವಸ್ ಸಿಸ್ಟಮ್ಗಳೆಲ್ಲ ಹಿಂಗ್ ಬಿಗಿಯಾಗಿ ಹೋಗ್ಬಿಟ್ಟು ಎಲ್ಲಾನು ಇದೆ,
ಆ ಎಲ್ಲಾ ಇದ್ದು ಖುಷಿ ಇಲ್ಲ. ದಯವಿಟ್ಟು ಬರ್ಕೋರಿ. ಜಗತ್ತಿನಲ್ಲಿರುವಂತ 84 ಲಕ್ಷ ಕೋಟಿ ಏನ್ ಜೀವರಾಶಿಗಳಿವೆ, ಅಷ್ಟೂ ಜೀವರಾಶಿಯಲ್ಲಿ ಪರಮಾತ್ಮ ಗಾಡ್ ಗಿಫ್ಟ್ ಅಂತ ಯಾರಿಗಾದ್ರೂ ಕೊಟ್ಟಿದ್ದಾನಂದ್ರ ಮನುಷ್ಯನಿಗೆ ಮಾತ್ರ ನಗು ಕೊಟ್ಟನ್. ಉಳಿದವ್ರು ಯಾರು ನಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೋತಿ ಕೊಡಂಗಿ ಅಂತ ಇರ್ತಾವ್ ನೋಡ್ರಿ, ಅವ್ ನಾಕ್ರಿ ಎದ್ದು ಬಿದ್ದು ಓಡೋಗಿರ್ತೀವ್ ನಾವು. ಚಿಂಪಾಂಜಿ ನಗ್ತಾವ್, ನಕ್ರ ಹೆಂಗ್ ಕಾಣಿಸ್ತದ ಹೇಳ್ರಿ. ಆದ್ರ ಪರಮಾತ್ಮ ಅಂತಹ ಗಾಡ್ ಗಿಫ್ಟ್ ಕೊಟ್ಟಿರುವಂತವ್ರ ನಾವು ದಿನಕ್ 10 ಸಲ ನಗಂಗಿಲ್ಲ. ಹ್ಯಾಪಿನೆಸ್ ಫೀಲಿಂಗ್ ಇಲ್ಲ ನಮ್ಮ ಹತ್ರ. ನಿಮ್ಗ್ ಗೊತ್ತಾ, ಒಂದು ಮಗು ಒಂದು ದಿನಕ್ಕೆ ಮಿನಿಮಮ್ 1000 ಸಲ ನಗುತ್ತಂತ, ಒಂದ್ ಸಣ್ಣ ಮಗು. ನಾವ್ 1000 ಹೋಗ್ಲಿ 10 ಸಲ ನಕ್ರ ನಮ್ಮೇಲೆ ನಮ್ಗೆ ಡೌಟ್ ಬರ್ತದ, ಬಾಳ ನಗು ಬರ್ಲತ್ತದ, ಏನ್ ಸಮಸ್ಯೆ ಇದನು. ಹಿಂಗೆಲ್ಲಾ ಮೈಂಡಿಗೆ ನಾವು ಮೆಸೇಜ್ ಕೊಟ್ಟಿವಿ. ಹಾಗಾಗಿ ನೆನ್ಪಿಡ್ರಿ, ಹ್ಯಾಪಿ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಬರ್ಕೋ ರೀಸನ್. ನಮ್ಮ ಶರೀರದಲ್ಲಿರುವಂತ ಹ್ಯಾಪಿ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಅವೆಲ್ಲ ಏನಾಗ್ತಾ ಇವೆ ಅಂದ್ರೆ ಡಿಲೀಟ್ ಆಗ್ತಾ ಇದೆ, ರಿಮೂವ್ ಆಗ್ತಾ ಇವೆ. ಸೊ ಹಾಗಾಗಿ ರೇಖೆಯಲ್ಲಿ ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಗಳನ್ನ ಪುನಃ ನಾವು ರಿಲೀಸ್ ಮಾಡ್ಬೋದು, ಪುನಃ ಆಕ್ಟಿವೇಟ್ ಮಾಡ್ಬೋದು ಅದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಯಾರ್ಯಾರಿಗೆ ಅನಿಸುತ್ತೆ ಮೆಡಿಟೇಷನ್ ಮಾಡುವಾಗ ಏಕಾಗ್ರತೆ ಇರೋದಿಲ್ಲ, ಈ ಪಾರ್ಟಿ ಎಲ್ಲೆಲ್ಲಿದೆ ನೋಡೋರಿಗೆ ಅನಿಸ್ತದ, 1 ತಾಸ ಆಯ್ತು ಮೆಡಿಟೇಷನ್ ಮಾಡ್ಲತ್ತಾರ, ಎಲ್ಲಿ ಹೋಗಿರಿ ಎಲ್ಲಿ ಬಂದಿರಿ ನಿಮ್ಗೆ ಗೊತ್ತಿರುತ್ತೆ. ಆಗುತ್ತಾ? ಎಷ್ಟೋ ಸಲ ಮೆಡಿಟೇಷನ್ ಮಾಡುವಾಗ ತಲೆನೋವು ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನೆನಪು ಬರ್ಲಾರ್ದವ್ರೆಲ್ಲ ಅಲ್ಲಿ ನೆನಪು ಬರ್ಲಾಕ್ ಶುರು ಮಾಡ್ತಾರ. ಯಾರ್ ನೆನಪು ಬರಬಾರ್ದಂತೀವಿ ನೋಡ್ರಿ, ಅಷ್ಟೆಲ್ಲಾ ವೈರಿಗಳು ನಮ್ ಎದುರೇ ಬಂದ್ ನಿಂದಿರ್ತಾರ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಒತ್ತಾಯ ಪೂರ್ವಕವಾಗಿ ಆ ಒಂದು ವಿಚಾರ ಇರುತ್ತೆ ನೋಡ್ರಿ, ನೋವು ದುಃಖ ಸಮಸ್ಯೆ ಇವೆಲ್ಲ ಕೊಟ್ಟವ್ರಿಗೆ ಅಲ್ಲೇ ಸೇವ್ ಮಾಡಿ ಇಟ್ಟಿರ್ತೀವಿ. ಅವ್ರಿಗೆ ಹೊರಗ್ ಬರೋದಕ್ಕೆ ನಾವು ಆಪ್ಷನ್ ಕೊಡೋದಿಲ್ಲ. ಯಾವಾಗ ಮೈಂಡ್ ರಿಲ್ಯಾಕ್ಸ್ ಮೂಡಿಗೆ ಬರುತ್ತೆ ನೋಡ್ರಿ, ಎಲ್ರು ಎದುರು ಬರ್ತಾರೆ. ಈಗ ಅವ್ರ ಜೊತೆಗೆ ನಿಮ್ಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಾಗೆ ಮೆಡಿಟೇಷನ್ ಮುಗ್ದು ಹೋಗುತ್ತೆ. ರೀಸನ್ ಏನು ಅಂದ್ರೆ ಬರ್ಕೋರಿ, ನಮ್ಮ ಅವ್ರ ಅನ್ನುವಂತ ವರ್ಡ್ ಹಾಕ್ರಿ, ಅದಕ್ಕೆ ನಾಡ್ದಿಗ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಔರ ಇದೆ ನೋಡ್ರಿ, ಯಾರ ಔರ ನೆಗೆಟಿವ್ ಆಗಿರುತ್ತೆ ನೋಡ್ರಿ, ಅವ್ರಿಗೆ ಏಕಾಗ್ರತೆ ಬರೋದಿಲ್ಲ. ಅದಕ್ಕೆ ಮೆಡಿಟೇಷನ್ ಅಲ್ಲಿ ಪ್ರಾಬ್ಲಮ್ ಅನಿಸುತ್ತೆ. ಎಸ್. ಸೊ ಇಷ್ಟು ಎಲ್ಲಾ ಸಮಸ್ಯೆಗಳು ಇದಕ್ ಬಿಟ್ಟು 108 ಇರ್ಲಿ, ನನ್ಗೆ ಸಮಯ ಇಲ್ಲ, ಇಷ್ಟ ಆದ್ರೂ ನಾನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ. 108 ಪ್ರಕಾರದ ಸಮಸ್ಯೆನೂ ನಿಮ್ಗಿದೆ ಅಂದ್ರ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಎಲ್ಲದಕ್ಕೂ ರೇಖೆಯಲ್ಲಿ ಪರಿಹಾರ ಇದೆ. ಹಾಗಾಗಿ ರೇಖೆಯಲ್ಲಿ ವರ್ಡ್ ಬರೀರಿ ಸ್ವಲ್ಪ ರೆಡ್ ಪೆನ್ಲಿಂದ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ರೇಖೆಯಲ್ಲಿ. ರೇಖೆಯಲ್ಲಿ ಅಸಾಧ್ಯ ಅನ್ನುವಂಥದ್ದಿದೆ ನೋಡ್ರಿ, ಅದು ಯಾವುದೂ ಇಲ್ಲ. ಪ್ರತಿಯೊಂದು ಸಮೇತ ಸಾಧ್ಯ ಇದೆ. ಓಕೆನಾ? ಯಾರ್ಯಾರಿಗೆ ನಂಬಿಕೆ ಬಂದಿದೆ ಆ ರೇಖೆಯಲ್ಲಿ ಇದು ಇದೆ ರೀ ಅಂತ, ಯಾರ್ಯಾರಿಗೆ ವಿಶ್ವಾಸ ಬಂದಿದೆ ಒಂಚೂರು ಹಿಂಗ್ ಕೈ ಮಾಡ್ರಿ. ನೀವ್ ವಿಶ್ವಾಸ ಬಂದಿದೆ ಅಂದ್ರೆ ನಮಗೂ ಖುಷಿ ಆಗುತ್ತೆ. ವಿಶ್ವಾಸ ಬಂದಿಲ್ಲ ಅಂದ್ರೆ ನೀವು ಮುಂದ್ ಬಂದಾಗ ಗೊತ್ತಾಗುತ್ತೆ, ಆಟೋಮೆಟಿಕ್ ವೈಬ್ರೇಷನ್ ನಮ್ಗೆ ಫೀಲ್ ಆಗುತ್ತೆ. ಇದು ಯಾವ್ದು ಮುಚ್ಚು ಮರೆ ಅಂತ ಹಿಂಗ್ ಇರೋದಿಲ್ಲ, ಇದು ವರ್ಕ್ ಮಾಡೇ ಮಾಡುತ್ತೆ. ನೀವು ಸ್ವಲ್ಪ ಮನ್ಸಿಟ್ಟು ಮಾಡ್ಬೇಕಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಮುಂದೆ ಬರೆಯೋದಕ್ಕೆ ಶುರು ಮಾಡ್ರಿ. ಡನ್. ರೇಖೆಯಲ್ಲಿ ಸಾಕಷ್ಟು ಪ್ರಕಾರದ ರೇಖೆಗಳು ಇವೆ ನಮ್ಮ ಹತ್ರ. ಸಾಕಷ್ಟು ಪ್ರಕಾರದ ರೇಖೆಗಳನ್ನ ಇಡೀ ಜಗತ್ತಲ್ಲಿ ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ಒಂದು ಬರುತ್ತೆ ಟಿಬೇಟಿಯನ್ ರೇಖೆ ಅಂತ, ಕೇಳಿರ್ಬೋದು ನೀವು. ನಮ್ ದೇಶದಲ್ಲೂ ಸಾಕಷ್ಟು ಗುರುಗಳಿದ್ದಾರೆ ಟಿಬೇಟಿಯನ್ ರೇಖೆಯನ್ನ ಮಾಡೋರು. ಇದು ಚೈನಾ ದೇಶದಲ್ಲಿ ಜಾಸ್ತಿ ನಡೆಯುತ್ತೆ ಟಿಬೇಟಿಯನ್. ಅದಾದ್ಮೇಲೆ ಬರುತ್ತೆ ಜಪಾನೀಸ್ ರೇಖೆ ಅಂತ, ಜಪಾನ್ ದೇಶದಲ್ಲಿ ಒಂದು ರೀತಿಯ ರೇಖೆಯನ್ನ ಯೂಸ್ ಮಾಡ್ತಿರ್ತಾರೆ. ಅದಾದ್ಮೇಲೆ ಬರುತ್ತೆ ಮನಿ ರೇಖೆ ಅಂತ, ಓನ್ಲಿ ಹಣಕ್ಕಾಗಿ ಅಬಂಡನ್ಸ್ ಸಲುವಾಗಿ ಒಂದು ರೇಖೆಯನ್ನ ಮಾಡ್ತಾರ, ಮನಿ ರೇಖೆ ಅಂತ. ಅದ್ರ ನಂತರ ಬರುತ್ತೆ ರಾಜಕ್ರಿಯಾ ರೇಖೆ ಅಂತ, ರಾಜಕ್ರಿಯಾ ರೇಖೆ. ಅದ್ರ ನಂತರ ಒಂದ್ ಬರುತ್ತೆ ಕರುಣಾ ರೇಖೆ ಅಂತ ಹೇಳಿ. ಎಸ್. ಈ ಎಷ್ಟು ಪ್ರಕಾರದ ರೇಖೆಗಳಿವೆ ನೋಡ್ರಿ, ಇದೇ ಪ್ರಕಾರದಲ್ಲಿ ಮತ್ ಇದ್ರ ಎಲ್ಲದರ ಮೂಲ ತಾಯಿ ಸ್ವರೂಪವಾಗಿರುವಂತ ಇನ್ನೂ ಒಂದು ರೇಖೆ ಇದೆ, ಅದಕ್ಕೆ ನಾವು ಭಾರತೀಯ ರೇಖೆ ಅಂತ ಹೇಳಿ ಕರಿತೀವಿ. ಬರ್ಕೊಳ್ಳಿ. ಈಗ ನಿಮ್ಗೆ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಹೇಳ್ತೀನಿ, ಭಾರತೀಯ ರೇಖೆಯ ಬಗ್ಗೆ. ಓಕೆನಾ? ಸೊ ಹಾಗಾಗಿ ಯಾವ ರೀತಿ ಒಂದು ಮರ ಇದೆ ಅಂದ್ರೆ ಅದ್ರಲ್ಲಿ ಬಹಳಷ್ಟು ಬೇರುಗಳಿರುತ್ತೆ. ಆ ಎಲ್ಲಾ ಬೇರುಗಳಲ್ಲಿ ಒಂದು ಬೇರಿರುತ್ತೆ, ಒಂದು ತಾಯಿ ಬೇರು ಅಂತ, ಗೊತ್ತಲ್ಲ ನಿಮ್ಗೆ? ಬಾಲ್ಯದಲ್ಲಿ ಓದಿರ್ಬೋದಲ್ಲ, ನಾವು 5ನೇ 6ನೇ ಕ್ಲಾಸಿಗಿದ್ದಾಗ ಒಂದ್ ಚಿತ್ರ ಇಳಿಸ್ತಿದ್ದೇವೆ, ಅದರಲ್ಲಿ ಒಂದು ತಾಯಿ ಬೇರು ಅಂತ ಇರ್ತೀವಿ. ಸೇಮ್ ಅದೇ ರೀತಿ ಇಡೀ ಬ್ರಹ್ಮಾಂಡದ
ಈ ಎಲ್ಲಾ ರೇಖೀಯ ಕೋರ್ಸ್ಗಳನ್ನ ನಾವೇನಾದ್ರೂ ನೋಡಿದ್ರ ಎಲ್ಲದರ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಭಾರತೀಯ ರೇಖೆಯಿಂದ ಶುರು ಆಗುತ್ತೆ. ಸೊ ಹಾಗಾಗಿ ನಾವ್ ಯಾಕೆ ಇದನ್ನ ಭಾರತೀಯ ರೇಖೆ ಅಂತ ಕರಿತೀವಿ ಅಂದ್ರ ಋಗ್ವೇದ ಬರ್ಕೋರಿ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಇದನ್ನ ಸರಿಯಾಗಿ ಬರ್ಕೋರಿ. ಋಗ್ವೇದದ 10ನೇ ಶ್ಲೋಕ, 60ನೇ ಮತ್ತು 12ನೇ ಈ ಮೂರೂ ಕಡೆ ಎಲ್ಲ ಒಂದು ದಾಖಲೆ ಬರುತ್ತೆ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ ಅಂದ್ರ ನನ್ನ ಅಂಗೈಯೊಳಗೆ ಪರಮಾತ್ಮನ ಶಕ್ತಿ ಇದೆ, ಬ್ರಹ್ಮಾಂಡದ ಶಕ್ತಿ ಇದೆ ಅಂತ ಋಗ್ವೇದದಲ್ಲಿ ದಾಖಲೆ ಇದೆ. ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತು ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್ ಅಂತ. ಪರಮಾತ್ಮ ಎಲ್ಲಿದ್ದಾನಂದ್ರೆ ನನ್ನ ಅಂಗೈಯಲ್ಲಿದ್ದಾನೆ ಅಂತ ಅಲ್ಲಿಂದನೇ ಬರುತ್ತೆ ಇದು. ಹಾಗಾಗಿ ಎಲ್ಲಾ ವಿದ್ಯೆಗಳ ಮೂಲ ಅಂತ ಯಾವ್ದಾದ್ರೂ ಇದ್ರೆ ಅದು ಋಗ್ವೇದ ಇದೆ. ಹಾಗಾಗಿ ರೇಖೀಯ ಮೂಲ. ಮತ್ತೆ ಇದು ನಾನ್ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ, ಡಾಕ್ಟರ್ ಮಿಕಾವು ಉಸೂಯಿ ಅವರೇ ಹೇಳಿದ್ದು. 12 ವರ್ಷಗಳ ಕಾಲ ನಾನು ಎಲ್ಲಾ ವೇದಗಳು ಉಪನಿಷತ್ಗಳು ಎಲ್ಲವನ್ನ ಅಧ್ಯಯನ ಮಾಡಿನಂತ ಅವ್ರ ಜೀವನ ಚರಿತ್ರೆಯಲ್ಲಿ ಇದೆ. ಅವರು ಇಲ್ಲಿಂದನೇ ಸರ್ಚ್ ಮಾಡಿದ್ದು. 12 ವರ್ಷ ಭಾರತದಿಂದ ಅದೆಲ್ಲ ಸರ್ಚ್ ಮಾಡಿದ್ಮೇಲೆ ಅದರ ನಂತರ ಅದ್ರ ಮೇಲೆ ಅಧ್ಯಯನ ಮಾಡಿ ಆಧುನಿಕ ಜಗತ್ತಿನ ಪಿತಾಮಹ ಅಂತ ಕರಿತೇವೆ. ಯಾರಿಗೆ ಅಂದ್ರ ಡಾಕ್ಟರ್ ಮಿಕಾವು ಉಸೂಯಿ ಅವ್ರಿಗೆ. ಹಾಗಾಗಿ ಅವ್ರು ಎಲ್ಲಿಂದ ಕಲ್ತರು ಅಂದ್ರ ಇಲ್ಲಿಂದನೇ ಕಲ್ತರು. ಹಾಗಾಗಿ ಅವ್ರು ಎಲ್ಲಿಂದ ಕಲ್ತಾರಂದ್ರ ಅದೇ ರೇಖೆಯನ್ನ ಒಪ್ಪಬೇಕಲ್ಲ, ನಾವೆಲ್ಲರೂ ಸ್ವೀಕಾರ ಮಾಡ್ಬೇಕು. ಎಸ್. ಅದಾದ್ಮೇಲೆ ಏನಾಯ್ತಂದ್ರ ಈ ವಿದ್ಯೆಯನ್ನ ವಶಿಷ್ಠ ವಿದ್ಯೆ ಅಂತೇಳಿ ಹಿಂದೆ ಕರಿತಾ ಇದ್ರು. ಈಗ ನಾವೇನ್ ರೇಖಿ ವಿದ್ಯೆ ಅಂತ ಹೇಳ್ತೀವಿ ನೋಡ್ರಿ, ಈ ವಿದ್ಯೆ ಹೆಸರು ಹಿಂದೆ ವಶಿಷ್ಠ ವಿದ್ಯೆ ಅಂತ. ವಶಿಷ್ಠ ವಿದ್ಯೆ ಯಾಕಂದ್ರ ಋಷಿ ವಶಿಷ್ಠರು ಇದನ್ನ ಸಾಕಷ್ಟು ಬಳಸಿರುವಂತ ದಾಖಲೆಗಳು ಸಿಗುತ್ತೆ. ನಿಮ್ಗೆ ಆ ಫೋಟೋ ಎಲ್ಲ ಕೊಡ್ತೀನಿ ನಾನು, ಸ್ವಲ್ಪ ವೇಟ್ ಮಾಡಿ. ಹಾಗಾಗಿ ಇದಕ್ಕೆ ನಾವು ವಶಿಷ್ಠ ವಿದ್ಯೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ತೈತೇರಿಯ ಅನ್ನುವಂತ ಒಂದು ಉಪನಿಷತ್. ವಶಿಷ್ಠ ವಿದ್ಯೆ ಸರ್. ಅದಾದ್ಮೇಲೆ ತೈತೇರಿಯ ಉಪನಿಷತ್. ಉಪನಿಷತ್ಗಳು ಸಾಕಷ್ಟು ಉಪನಿಷತ್ ಇವೆ, ಅದರಲ್ಲಿ ಒಂದು ತೈತೇರಿಯ ಅನ್ನುವಂತ ಒಂದು ಉಪನಿಷತ್ ಇದೆ. ಆ ತೈತೇರಿಯ ಉಪನಿಷತ್ನಲ್ಲೂ ಸಮೇತ ನಮ್ಮ ಶರೀರ, ಅದರಲ್ಲಿರುವಂತಹ ಚಕ್ರಗಳ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಎನರ್ಜಿ ಪಾಯಿಂಟ್ಸ್ ಗಳ ಬಗ್ಗೆ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಅಥರ್ವ ವೇದದಲ್ಲಿ. ಇದಕ್ಕೆ ಅಥರ್ವಿಣಿ ವಿದ್ಯೆ ಅನ್ನುವಂತ ಹೆಸರಲ್ಲಿ ಹೇಳ್ತಾರಲ್ಲಿ. ಅಥರ್ವ ವೇದ. ಅಥರ್ವ ವೇದದಲ್ಲಿರುವಂತ ಒಂದು ವರ್ಡನ ಬರ್ಕೋರಿ, ನನ್ನ ಎರಡೂ ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ನನ್ನ ಎರಡೂ ಅಂಗೈಯಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ನನ್ನ ಎರಡೂ ಅಂಗೈಯಲ್ಲಿ ಅನಂತ ಬಹಳ ಶಕ್ತಿ ಇದೆ, ಆದ್ರೆ ನಾನು ಇದನ್ನ ಯಾವುದಕ್ಕಾಗಿ ಉಪಯೋಗ ಮಾಡ್ತೀನಿ ಅಂತ ಅಥರ್ವ ವೇದ ಹೇಳುತ್ತೆ ಅಂದ್ರ ವಿಶ್ವ ಕಲ್ಯಾಣಕ್ಕಾಗಿ. ಅಂದ್ರ ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ನಮ್ಮ ಕಲ್ಯಾಣ ಅಲ್ಲ, ಇದರಿಂದ ವಿಶ್ವ ಕಲ್ಯಾಣನು ಸಮೇತ ನಾವು ಮಾಡ್ಬೋದು. ಇಲ್ಲಿ ಅದರ ದಾಖಲೆ ಬರುತ್ತೆ. ಅದಾದ್ಮೇಲೆ ನಾಥ ಸಂಹಿತೆ ಅಂತ ಬರುತ್ತೆ. 1 ನಿಮಿಷ ವೇಟ್ ಮಾಡ್ರಿ, ನಿಮ್ಗೆ ಅದು ತೋರಿಸ್ತೀನಿ. ನಾಥ ಸಂಹಿತೆ ಅಂತ ಹೇಳಿ ಬರೀರಿ. ಗೋರಖನಾಥರು ಬರೆದಿರುವಂತ ನಾಥ ಸಂಹಿತೆಯಲ್ಲಿ ಇಲ್ಲಿ ಫೋಟೋ ಕಾಣ್ತಾ ಇದೀನ ಎಲ್ಲರಿಗೂ? ಇದು ತಂತ್ರ ಅವ್ರ ಯೋಗಕ ಇದೆ, ಅದ ನೋಡ್ರಿ, ಗೋರಖ ಸಂಹಿತೆ. ಗೋರಖನಾಥ್ ಮಚ್ಚೀಂದ್ರನಾಥ್ ಅಂತ ಕೇಳಿರ್ಬೋದಲ್ಲ ನೀವು. ನೀವ್ ಈ ಕಡೆ ಗುಲ್ಬರ್ಗ ಸ್ವಲ್ಪ ಸುತ್ತ ಬಂದ್ರೆ ಅಲ್ಲಿ ನಾಥ ಪರಂಪರೆ ಅಂತೇಳಿ ನೋಡ್ತೀವಿ. ಅಲ್ಲಿ ಗೋರಖನಾಥ್ ಮಚ್ಚೀಂದ್ರನಾಥ್ ಅಂತೇಳಿ ನವನಾಥರಿದ್ರು. 9 ಜನ ನಾಥ ಪರಂಪರೆ ಇತ್ತು. ಯಾವ ರೀತಿ ಶರಣರು, ಸಂತರು, ಸೂಫಿಗಳು ಇದ್ರ ನೋಡ್ರಿ, ಅದೇ ರೀತಿ ನಾಥ ಪರಂಪರೆ ಅಂತ ಒಂದು ಪರಂಪರೆ. ಅದ್ರಲ್ಲಿ ಬರುವಂತ ಗೋರಖನಾಥರ ನಾಥ ಸಂಹಿತೆಯ ಸುಮಾರು 40% ಪುಸ್ತಕದಲ್ಲಿ ಬರ್ಕೋರಿ. ಯಾರಿದ್ರಿ ಇದಕ್ಕೆ ಡ್ರಾಯಿಂಗ್ ಮಾಡ್ತಾ ಇರೋದು? ನಾನ್ ರಿಮೂವ್ ಮಾಡ್ತೀನಿ ನೋಡ್ರಿ, ದಯವಿಟ್ಟು ಇದೆಲ್ಲ ಮಾಡ್ಬೇಡ್ರಿ. 1 ನಿಮಿಷ. ಶಿಲ್ಪಾ ಮೇಡಮ್, ಏನು ಮಾಡ್ಬೇಡ್ರಿ. ಎಸ್. ಸೊ ಈ ನಾಥ ಸಂಹಿತೆ ಇದೆ ನೋಡ್ರಿ, ಈ ನಾಥ ಸಂಹಿತೆಯ 40% ವಿಷಯಗಳಿವೆ ನೋಡ್ರಿ. ಅಲ್ಲಿ ನಮ್ಗೆ
ದಾಖಲೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲೂ ಸಮೇತ ನಿಮ್ಗೆ ರೇಖೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡದಲ್ಲೂ ಸಮೇತ ರೇಖೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಒಟ್ಟಾರೆ ನಾನು ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿರುವಂತ ಏನ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರ, ಈ ವಿದ್ಯೆಯ ಮೂಲ ಇದೆ ನೋಡ್ರಿ, ಅದು ನಮ್ಮ ಭಾರತನೇ ಇದೆ. ನಮ್ಮ ವೇದಗಳು, ಉಪನಿಷತ್ಗಳು, ಗ್ರಂಥಗಳು ಪ್ರತಿಯೊಂದರಲ್ಲೂ ಸಮೇತ ಇದರ ಮಾಹಿತಿ ಇದೆ. ಆದ್ರೆ ಇದು ಪ್ರಚಾರಕ್ಕೆ ಬರಲಿಲ್ಲ. ರೀಸನ್ ಏನು ಅಂದ್ರೆ ಸಾಕಷ್ಟು ಕಾರಣಗಳಿವೆ. ನಮ್ಮ ದೇಶದಲ್ಲಿ ಇರುವಂತಹ ಜಾತಿ ವ್ಯವಸ್ಥೆ ಇರ್ಬೋದು, ಆಗಿನ ಕಾಲದಲ್ಲಿ ಇಂಥ ವಿದ್ಯೆಗಳು ಒಂದು ಸೀಮಿತ ಜನಾಂಗಕ್ಕೆ ಮಾತ್ರ ಇತ್ತು. ನಿಮ್ಗೆ ಗೊತ್ತಾ ಚಕ್ರ ಬ್ಯಾಲೆನ್ಸಿಂಗ್, ಈ ಚಕ್ರ ಬ್ಯಾಲೆನ್ಸಿಂಗ್ ಇವೆಲ್ಲ ಏನ್ ಹೇಳ್ತೀವಿ ನೋಡ್ರಿ, ಕುಂಡಲಿನಿ ಜಾಗೃತ, ನೀವು ಬಹಳ ಹೋಗ್ಬೇಡ್ರಿ. 5 ವರ್ಷದ ಹಿಂದೆ ಕೋವಿಡ್ ಗಿಂತ ಮುಂಚೆ ಯಾವ ಸಂಸಾರಸ್ಥರಿಗೂ ಕುಂಡಲಿನಿ ಅವೇಕ್ನಿಂಗ್ ಕೋರ್ಸ್ಗಳು ಇರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ನಮ್ಗೆ ಚಕ್ರ ಬ್ಯಾಲೆನ್ಸಿಂಗ್ ಕಲಿಯೋ ಅಧಿಕಾರ ಹಕ್ಕು ಇರ್ಲಿಲ್ಲ. ಅದು ಬರೀ ಸನ್ಯಾಸಿಗಳಿಗೆ ಅಷ್ಟೇ ಇತ್ತು. ಯಾವಾಗ ಕೋವಿಡ್ ಸಂದರ್ಭ ಬಂತು ನೋಡ್ರಿ, ಅಂತ ಸನ್ಯಾಸಿಗಳ ಮೈಂಡ್ ಅಲ್ಲಿ ಯಾರೋ ದೇವ್ರ ಉತ್ಪತ್ತಿಯಾಗಿ ಈ ನಾನ್ ಸತ್ತು ಹೋಗೋಕ್ಕಿಂತ ಮುಂಚೆ ಈ ಜ್ಞಾನವನ್ನ ಕೊಡೋಣ ಅಂತ ಕೊಡೋದಕ್ ನಿಂತರು. ಅಂತದ್ರಲ್ಲಿ ನಾನೊಬ್ಬಕ್ಕೆ ಸಿಕ್ಕ, ನನಗೆ ಇದು ಸಿಕ್ತು. ನಾನಿವತ್ ಲಕ್ಷಾಂತರ ಜನರಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ದೇಶದಲ್ಲಿ ಕೆಲವೊಂದು ಜ್ಞಾನವನ್ನ ಹೈಡ್ ಮಾಡಿದ್ದಾರೆ. ಅಂದ್ರೆ ಜನರಿಗೆ, ಸಾಮಾನ್ಯ ಜನರಿಗೆ ನಿಲುಕಲಾರದಂತ ಒಂದು ವ್ಯವಸ್ಥೆಯಲ್ಲಿ ಇದೆಲ್ಲಾ ಜ್ಞಾನ ಏನಾಯ್ತು ಅಂದ್ರ ಲುಪ್ತ ಆಯ್ತು. ಆದ್ರೆ ಡಾಕ್ಟರ್ ಮಿಕಾವ್ ಉಸುಯಿ ಅವರು ಇದಕ್ಕೆ ಮತ್ತೆ ಮರುಜೀವ ಕೊಟ್ರು. ಇದನ್ನ ವಿಶ್ವವಿಖ್ಯಾತವಾಗಿ ಇದನ್ನ ಬೆಳೆಸಿದ್ರು. ಹಾಗಾಗಿ ಅವರನ್ನು ಸಮೇತ ನಾವಿಲ್ಲಿ ಸ್ಮರಣೆ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಬರೆಯೋದಕ್ಕೆ ಸ್ವಲ್ಪ ಶುರು ಮಾಡ್ರಿ. ನಮ್ಗೆ ರೇಖೆಯಲ್ಲಿ ನಾವ್ ಏನನ್ನ ಕಲಿತೀವಿ ಅಂದ್ರೆ, ರೇಖೆಯಲ್ಲಿ ಏನೆಲ್ಲವೂ ಬರುತ್ತೆ ನಮ್ಗೆ ಬೆನಿಫಿಟ್ ಆಗೋದು. ಒಂದನೇದು, ನಾವೇನಾದ್ರೂ ಶಾರೀರಿಕವಾಗಿ ನೋಡಿದ್ರೆ ನಮ್ಮ ಹಾರ್ಮೋನ್ಸ್ ಗಳು ಇರುತ್ತೆ ನೋಡ್ರಿ, ಏನಾದ್ರೂ ಇಂಬ್ಯಾಲೆನ್ಸ್ ಇವೆ ಅಂದ್ರ ರೇಖೆಯಲ್ಲಿ ಅದು ಬ್ಯಾಲೆನ್ಸ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ಶರೀರದ ಸೆಲ್ಸ್ ಮೇಲೆ ವರ್ಕ್ ನಡೆಯುತ್ತೆ, ಜೀವಕೋಶಗಳ ಮೇಲೆ ಹೀಲಿಂಗ್ ನಡೆಯುತ್ತೆ ರೇಖೆಯಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನರ್ವಸ್ ಸಿಸ್ಟಮ್ ಮೇಲೆ. ನಿಮ್ನ ಕೈಕಾಲು ನರ ಎಳಿತಾ ಇವೆ, ಎಳೆತ ಸೆಳೆತ ಇರುತ್ತೆ ನೋಡ್ರಿ, ಅದಕ್ಕೂ ಸಮೇತ ರೇಖೆಯಲ್ಲಿ ಪರಿಹಾರ ಇದೆ. ಅದಾದ್ಮೇಲೆ ನಮ್ಮ ಶರೀರದ 114 ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ, 114 ಚಕ್ರಗಳು. ಅದರಲ್ಲಿ ಮುಖ್ಯವಾಗಿರುವಂತ 7 ಚಕ್ರಗಳ ಮೇಲೆ ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಅದಾದ್ಮೇಲೆ ಬರ್ಕೋರಿ, ರೇಖಿ ಮಾಡೋದ್ರಿಂದ ನಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ನಾವು ಹೆಲ್ದಿ ಆಗಿರ್ಬೇಕಂದ್ರೆ ರೋಗ ನಿರೋಧಕ ಶಕ್ತಿ ಇರ್ಬೇಕಲ್ಲ ನಮ್ಗೆ. ಕೋವಿಡ್ ನಲ್ಲಿ ಯಾರಿಗೆ ಸಮಸ್ಯೆ ಆಯ್ತು? ಯಾರಿಗೆ ರೋಗ ನಿರೋಧಕ ಶಕ್ತಿ ಇರ್ಲಿಲ್ಲ ಅವರಿಗೆ ಅಟ್ಯಾಕ್ ಆಗಿದ್ದಿದೆ ಪಾಪ, ಅವರೇ ಡೆತ್ ಆದ್ರು, ಅವರಿಗೆ ಟ್ರೀಟ್ಮೆಂಟ್ ಆಯ್ತು, ಅವರೇ ಹಾಸ್ಪಿಟಲ್ ನಲ್ಲಿ 40 ದಿನ ಇರುವಂತ ಪ್ರಸಂಗ ಬಂತು. ಹಾಗಾಗಿ ನೆನ್ಪಿಡ್ರಿ, ನಮ್ಮ ಸುತ್ತ ಇರುವಂತ ಏನ್ ವಾತಾವರಣ ಇದೆ ನೋಡ್ರಿ, ಅಲ್ಲಿ ಹೆಲ್ದಿ ಆಗಿರುವಂತದ್ದು ವಾತಾವರಣ ಇದೆ, ಅನ್ಹೆಲ್ದಿ ಆಗುವಂತದ್ದು ಇದೆ. ಹಾಗಾಗಿ ರೇಖಿ ನಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ, ಪ್ರೊಟೆಕ್ಷನ್ ಸೀಲ್ಡ್ ಅನ್ನ ಕೊಡುತ್ತೆ. ಹಾಗಾಗಿ ರೇಖಿ ಬರ್ಕೋರಿ, ರೇಖಿ ನಮಗೆ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಇದನ್ನ ರೆಡ್ ಪೆನ್ಲಿಂದ ಬರೀರಿ. ಮತ್ತೆ ನಮ್ಮ ಗುರಿ, ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ಒಂದು ಉದ್ದೇಶ ಏನು ಈ ವರ್ಷದ್ದು ಸ್ಪೆಷಲಿ ಅಂದ್ರ, ಮನೆಗ್ ಒಬ್ರಿಗಾದ್ರೂ ರೇಖೆಯನ್ನ ಕಲ್ಸ್ಬಿಡೋಣ ಅಂತ. ಫ್ರೀ ಆದ್ರೂ ಕಲೀಲಿ, 3 ದಿನ ಕಲ್ತ್ರಲ್ಲ, ನೀವು ನಿಮ್ಮ ಕುಟುಂಬಕ್ಕೆ ರೇಖೆಯನ್ನ ಕಲ್ತವ್ರು ಇರ್ತೀರಿ, ನಿಮ್ಗೆ ಗೊತ್ತಾಗುತ್ತೆ ಎದುರಿನ ವ್ಯಕ್ತಿಗೆ ಏನಾಗಿದೆ ಅಂತ. ಹಾಗಾಗಿ ಅಟ್ಲೀಸ್ಟ್ ನೀವಾದ್ರೂ ಹೀಲಿಂಗ್ ಮಾಡ್ಕೊಳ್ಳೋದಕ್ಕಾದ್ರೂ ನಾವು ಸಪೋರ್ಟ್ ಮಾಡೋಣ, ಸಂಪೂರ್ಣ ಉಚಿತವಾಗಿ. ಇದನ್ನ ಗುರಿ ಇಟ್ಕೊಂಡು ನಾವು ಹೊರಟಿವಿ. ಎಸ್, ಹಾಗಾಗಿ ಮನೆಗ್ ಒಬ್ರಿಗಾದ್ರೂ ರೇಖೆ ಕಲಿಸ್ಬೇಕಂದ್ರೆ ನಾವು, ನಮ್ಮ ಗುರಿ ಇದೆ, ಮತ್ ಕಲಿಸ್ತಾ ಇದೀವಿ. ಪ್ರತಿ ಒಂದು ಬ್ಯಾಚ್ 144 ಜನ ಇದ್ದೀರಿ, ವಾರಕ್ಕೆ 150 150 ಈ ತರ ನಾವು ಮಾಡ್ತಾನೆ ಇರ್ತೀವಿ. ಅದಕ್ಕೆ ಇವತ್ ರೇಖಿ ಸೆಕೆಂಡ್ ಬ್ಯಾಚ್ ಇತ್ತು, ಮತ್ತೆ 3 ತಿಂಗಳ ನಂತರ ಇದು ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಇತ್ತು. ಅಚಾನಕ್ಕೆ ಮತ್ತೆ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ, ಏನು ಲೆಕ್ಕ ಇರ್ಬೋದು ಅಂತ ಹೇಳಿ ಅನ್ಕೊಂಡಿನಿ. ಸೊ ಹಾಗಾಗಿ ಅದ್ರ ನಂತರ ಬರೀರಿ, ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ ರೇಖೆಯಲ್ಲಿ. ಎಸ್, ಥ್ಯಾಂಕ್ ಯು ಸವಿತಾ ಮ್ಯಾಮ್. ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳಿವೆ ನೋಡ್ರಿ, ಅವು ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ನಾವು ಜೋಡಿಸ್ಕೊಳ್ತೀವಿ. ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ,
ಮನುಷ್ಯನಿಗೆ ಒಂದ್ ವೇಳೆ ಫ್ರೆಂಡ್ಶಿಪ್ ಆಗ್ಬೇಕು, ಸಂಪರ್ಕ ಸಾಧಿಸ್ಬೇಕಂದ್ರೆ ಒಂದು ಭಾಷೆಯ ಅಗತ್ಯ ಇದೆ. ಇದೆಯಲ್ಲ ಎಲ್ಲರಿಗೂ. ಈಗ ನೋಡ್ರಿ, ನಾನ್ ಕನ್ನಡ ಚಂದ ಮಾತಾಡ್ತಾ ಇದ್ದೀನಿ, ಚಂದ ಅಂದ್ರು ನಿಮ್ ತಿಳಿತಾ ಇದೆ ಕನ್ನಡ. ಈಗ ಇಂಥದ್ದೇ ಇದೆ, ಇಲ್ಲಿ ತಮಿಳದವ್ರಿಗೆ ತಂದ್ ಕೂಡ್ಸ್ರಿ, ಗೊತ್ತಾಗುತ್ತೇನವ್ರಿಗೆ ಹೇಳ್ರಿ? ಗೊತ್ತಾಗೋದಿಲ್ಲ. ಮತ್ ಯಾರೋ ಬೇರೆ ದೇಶದವ್ರಿಗೆ ತಂದ್ ಕೂಡ್ಸಿದ್ರೆ ಗೊತ್ತಾಗೋದಿಲ್ಲ. ರೀಸನ್ ಏನು ಅಂದ್ರ ನನ್ನ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಅದೇ ರೀತಿ ಬ್ರಹ್ಮಾಂಡಕ್ಕೂ ಒಂದು ಭಾಷೆ ಇದೆ, ಬರ್ಕೋರಿ. ಯೂನಿವರ್ಸಿಗೂ ಒಂದು ಭಾಷೆ ಇದೆ. ಯಾಕೆ ನಮ್ಮ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡ್ತಾ ಇಲ್ಲ? ಯಾಕೆ ನಮ್ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡೋದಿಲ್ಲ? ಯಾಕೆ ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಾ ಇರುತ್ತೆ? ನಾವು ಅನ್ಕೋತಾ ಇರ್ತೀವಿ ಒಂದು, ಅದು ನಡೀತಾ ಇರುತ್ತೆ ಒಂದು. ರೀಸನ್ ಏನು ಅಂದ್ರ ಬ್ರಹ್ಮಾಂಡಕ್ಕೆ ನಮ್ಮ ಮೆಸೇಜ್ ಏನಾಗುತ್ತೆ ಅಂದ್ರೆ ತಲುಪೋದಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನಮ್ಮಲ್ಲಿ ರಶ್ಮಿ ಇದ್ದಾರೆ, ನಮ್ ಟ್ರೈನರ್. ಈಗ ನನಗೆ ರಶ್ಮಿ ಅವ್ರಿಗೆ ಮಾತಾಡೋದಿದೆ, ಕಾಲ್ ಮಾಡೋದಿದೆ. ನಾನ್ ರಶ್ಮಿ ಅವರನ್ನ ಬಿಟ್ಟು ಸಂಧ್ಯಾ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ನಂಬರ್ ನಾನ್ ಮೈಂಡ್ ಅಲ್ಲಿ ಇಟ್ಕೊಂಡಿನ್, ರಶ್ಮಿಗೆ ಮಾತಾಡೋದಿದೆ. ನಾನು ಡೈಲಿ ಯಾರ್ಗ್ ಮಾಡ್ತಾ ಇದ್ದೀನಿ? ಸಂಧ್ಯಾಗ್. ಹಾಗಾದ್ರೆ ನನ್ ಕಾಲ್ ಸಂಧ್ಯಾಗ್ ಹೋಗುತ್ತಾ, ರಶ್ಮಿಗ್ ಹೋಗುತ್ತೆ? ಸಿಂಪಲ್. ನಿಮ್ಮ ಮೇಡಮ್ ಹಿಂಗೆ ಅಂಗ್ರಿ, ಸಂಧ್ಯಗೆ ಹೋಗುತ್ತೆ. ಸೇಮ್ ಹಿಂಗೆ ಆಗ್ತಾ ಇದೆ. ನಮ್ಗೆ ಡೈಲಿಂಗ್ ನಂಬರ್ ಇದೆ ನೋಡ್ರಿ, ಅದು ಗೊತ್ತಿಲ್ಲ. ಹಾಗಾಗಿ ರೇಖಿ ಯೂನಿವರ್ಸ್ ನ ಡೈಲಿಂಗ್ ನಂಬರ್ ಇದೆ. ನೀವು ನೇರವಾಗಿ ಇಲ್ಲಿ ಯಾವ ಮಾಧ್ಯಮದ ಅಗತ್ಯ ಇಲ್ಲ. ನಡು ಯಾರು ಬೇಕಾಗಿಲ್ಲ, ನೆನ್ಪಿಡ್ರಿ. ನೀವು ಯಾವ ಪೂಜಾರಿನೂ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ನೀವು ಒಂದ್ಸಲ ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಗೈಡೆನ್ಸ್ಗಾಗಿ ಯಾರಾದ್ರೂ ಒಬ್ರು ಗುರು ಬೇಕು. ಮತ್ ನಾನ್ ಹಿಂಗೂ ಹೇಳೋದಿಲ್ಲ, ನೀವೆಲ್ಲಾರು ಬಂದ್ ನನ್ನ ಹತ್ರನೇ ಕಲೀರಿ. ಎಲ್ಲಾರ ಕಲೀರಿ ಅಂತೀನಿ. ಒಟ್ ಈ ವಿದ್ಯೆಯನ್ನ ಕಲೀರಿ. ಜೀವನದೊಳಗೆ ಏನೆಲ್ಲವೂ ಕಲ್ತೀರಿ, ಏನೆಲ್ಲವೂ ಮರ್ತು ಹೋಗಿರ್ಬೇಕಾದ್ರೆ ಇದು ಲೈಫ್ ಟೈಮ್ ನಿಮ್ಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನಾವೆಲ್ಲರ ಮುಂದೆ ಹೋಗೋಣ. ಅದಾದ್ಮೇಲೆ ನಿಮ್ಗೆ ರೇಖಿಯನ್ನ ಕುರಿತು ಈಗ ಬರ್ಕೋರಿ, ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ರೇಖಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಯಾವುದೇ ಒಂದು ಜಗತ್ತಲ್ಲಿ ನಡೀತಾ ಇರುತ್ತೆ ಅಂದ್ರೆ ಅದಕ್ಕೊಂದು ತನ್ನದೇ ಆಗಿರುವಂತ ನಿಯಮಗಳಿರುತ್ತಲ್ಲ, ಇರುತ್ತೆ. ನಾವು ಮನೆಯಲ್ಲಿ ಇದೀವಿ, ಹೆಣ್ಮಕ್ಳಿಗೆ ಒಂದ್ ನಿಯಮ ಇದೆ. ನಮ್ದೇ ಕುಟುಂಬದಲ್ಲಿ ನನ್ಗೆ ಒಂದ್ ನಿಯಮ ಇದೆ, ನನ್ನ ಯಜಮಾನ್ರಿಗೆ ಒಂದ್ ನಿಯಮ ಇದೆ. ನಾನ್ ನನ್ನ ಯಜಮಾನ್ರ ತರ ಮಾಡ್ಲಿಕ್ಕೆ ಆಗತ್ತೇನ್ ಹೇಳ್ರಿ? ಆಗೋದಿಲ್ಲ. ಅವ್ರ ತಲೆಯಾಗ ಬಂತು ಅಂದ್ರೆ ಕಾರ್ ತಗೊಂಡ್ ಬರ್ರ ಅಂತ ಹೋಗ್ತಾರ. ನಾವ್ ಹೋಗ್ಲಕ್ ಆಗುತ್ತ? ಇಲ್ಲ. ನಾ ಮನಿ ಎಲ್ಲಾ ನೋಡ್ಕೊಂಡು ಎದ್ದೋ ಬಿದ್ದೋ ಎಲ್ಲಾ ಮಾಡಿದ್ಮೇಲೆ ಆಮೇಲೆ ವಿಚಾರ ಮಾಡು. ಪ್ರತಿಯೊಬ್ಬರಿಗೊಂದ್ ಸಿಸ್ಟಮ್ ಇದೆ. ಸೊ ಅದೇ ರೀತಿ ರೇಖಿಯಲ್ಲಿರುವಂತ ಸಿಸ್ಟಮ್ ನಲ್ಲಿ ಮೊದಲು ಏನು ಅಂದ್ರ, ನಿಮಗೆ ರೇಖಿಯನ್ನ ಕಲಿಬೇಕು ಅಂತಿದ್ರ ಮೊಟ್ಟ ಮೊದಲು ನೀವು ರೆಡಿ ಆಗಿರ್ಬೇಕು, ಸಿದ್ಧತೆ ಇರ್ಬೇಕು ನಿಮ್ ಹತ್ರ. ನೀವು ಒತ್ತಾಯ ಪೂರ್ವಕವಾಗಿ ರೇಖಿ ಕಲಿಯೋದಕ್ಕಾಗೋದಿಲ್ಲ, ನೆನ್ಪಿಡ್ರಿ. ನೀವು ಖುಷಿಯಿಂದ ಕಲಿಬೇಕು, ಉತ್ಸಾಹದಿಂದ ಕಲಿಬೇಕು. ಹಾಗಾಗಿ ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ಸಿದ್ಧವಾಗಿದ್ದಾಗ ಮಾತ್ರ ರೇಖಿ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ವಂಡರ್ ಏನು ಅಂದ್ರ, ನಾವು ರೇಖಿಯನ್ನ ಸರ್ಚ್ ಮಾಡಿಲ್ಲ, ರೇಖಿ ನಮ್ಮನ್ನೇ ಸರ್ಚ್ ಮಾಡಿರೋದು. ಯಾರ್ಯಾರಿಗಿದೆ ಇದು? ಫೇಸ್ಬುಕ್ ಆಡ್ ನಲ್ಲಿ ಬಂದವ್ರು ಇದ್ದೀರಿಲ್ಲ, ಯಾರ್ಯಾರಿಗೆ ಅನುಭವ ಇದೆ? ಒಂದ್ಸಲ ನನ್ನ ಆಡ್ ಬಂತು ನಿಮ್ಮ ಎದುರಿಗೆ, ಮೇಡಮ್ ಏನೋ ಹೇಳತ್ತಾರಂತ ಬಿಟ್ಟಾಗ್ರಿ. ದಿನ ಒಬ್ರು ಬರ್ತಾರೆ ಹಿಂಗೆ ಏನೋ ಹೇಳ್ತಾರಂತ, ಮತ್ ಸ್ಕ್ರೋಲ್ ಮಾಡಿದ್ಮೇಲೆ ಮತ್ತೆ ವಾಪಸ್ ತಿರುಗಿ ಬಂದವ್ರು ಯಾರ್ಯಾರಿದ್ರಿ? ಏನೋ 3 ದಿನ ಫ್ರೀ ಕೊಡ್ಲತ್ತಾರಂತ ನೋಡಮ್. ವಾಪಸ್ ನೀವು ಬಂದಿರಿ ಅಂದ್ರ, ನೀವು ವಾಪಸ್ ಬಂದಿಲ್ಲ, ವಾಪಸ್ ಕರ್ಕೊಂಡು ಬರ್ಲಾಗಿದೆ ನಿಮ್ಗೆ. ನೆನ್ಪಿಡ್ರಿ, ಇಲ್ಲಿ ನನ್ನ ನಡು ನಿಮ್ಮ ನಡು ಇನ್ನೊಂದು ಶಕ್ತಿ ಕೆಲಸ ಮಾಡ್ತಾ ಇದೆ, ಅದೇ ಬ್ರಹ್ಮಾಂಡದ ಶಕ್ತಿ. ಹಾಗಾಗಿ ರೇಖಿಯನ್ನ ನಾವು ಹುಡುಕೋದಿಲ್ಲ, ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ನಮ್ದೊಂದ್ ಬೆಳಗಿನ ಅವಧಿ ನಡೆಯುತ್ತೆ 5:30 ಇಂದ 6:30 ತಕ್ಕ. ಅವ್ರೆಲ್ರು ಹಿಂಗೆ ಹೇಳ್ತಾರೆ, ಮೇಡಮ್ 2 ವರ್ಷ ಆಯ್ತು ವೇಟ್ ಮಾಡತ್ತೀವಿ, ನೀವು ನಮ್ಗೆ ಈಗ ಸಿಕ್ಕಿರಿ. ಪ್ರತಿಯೊಂದಕ್ಕೂ ಸಮಯ ಬರ್ಬೇಕು. ಹಾಗಾಗಿ ಸುಮ್ನೆ ಥಿಂಕ್ ಮಾಡ್ರಿ, ಇಷ್ಟು ವಿಶ್ವ ಇಷ್ಟೆಲ್ಲಾ ದೊಡ್ಡದಿದ್ದ ಮೇಲೂ ನಿಮ್ಗೆ ರೇಖಿ ಯಾಕೆ ಹುಡುಕಾಟ ಮಾಡಿರ್ಬೋದು? ಸುಮ್ನೆ ಥಿಂಕ್ ಮಾಡ್ರಿ, ನೋಡೋಣ. 1 ನಿಮಿಷ ವಿಚಾರ ಮಾಡ್ರಿ. ಹಂಗೇನ್ ಕ್ವಾಲಿಟಿ ಇರ್ಬೋದು ನಿಮ್ಮ ಹತ್ರ? ನಿಮ್ಮನ್ ಬಹಳ ಶ್ರೀಮಂತರಿದ್ರಿ ಅಂತ ಹೇಳಿ ರೇಖಿ ಹುಡುಕಾಟ ಮಾಡಿದ್ದೀರಾ? ಫೀಸ್ ಕಟ್ಲಿಕ್ ಸಾಧ್ಯ ಇದೆ? ನೋ. ಬಾರಿ ಸ್ಮಾರ್ಟ್ ಇದ್ರಿ, ಎಲ್ಲಾ ಬೆಂಗಳೂರು ಮೈಸೂರ್ನಾಗ ಇರ್ತೀರಿ ಅಂತ ನಿಮ್ಗೆ ಹುಡುಕಾಟ ಮಾಡಿದೇನೋ? ನಿಮ್ ಹತ್ರ ಎಲ್ಲಾ ಬಾಳ ದೊಡ್ಡ ರಿಲೇಶನ್ ಇದೆ, ಬಂಧು ಬಳಗ ಎಲ್ಲ ಒಂದು ಹೂ ಅಂದ್ರು 50 ಜನ ಬರ್ತಾರ, ಅದಕ್ಕೇನಾದ್ರೂ ನಿಮ್ ಜಾಸ್ತಿ ನೀವು ಸ್ಟ್ರಾಂಗ್ ಇದ್ದೀರಿ ಅಂತ ಹೇಳಿ? ನೋ. ಹಾ, ನಿಮಗ್ ಬ್ರಹ್ಮಾಂಡ ಹುಡುಕೋದಕ್ಕೆ ಒಂದೇ ಒಂದು ಕಾರಣ ಇದೆ, ಬರ್ಕೋರಿ. ನಿಮ್ಮೊಳಗಿರುವಂತ ಸ್ವಚ್ಛ ಮನಸ್ಸು. ನಿಮ್ ಮನಸ್ಸನ್ನ ಬ್ರಹ್ಮಾಂಡ ಹುಡುಕಾಟ ಮಾಡಿದೆ. ಅದಕ್ಕೆ ಇವತ್ತು ಒಳ್ಳೆಯವರ ಸಂಖ್ಯೆ ಕಡಿಮೆ ಇದೆ. ನೆನ್ಪಿಡ್ರಿ, ಬ್ರಹ್ಮಾಂಡಕ್ಕೂ ನಾವೇ ಆಪ್ಷನ್ ಇದ್ದೀವಿ, ನಮಗ್ ಬಿಟ್ಟು ಬೇರೆಯವ್ರು ಯಾರು ಇಲ್ಲ. ಹಾಗಾಗಿ ನಾವೆಲ್ಲ ಲಕ್ಕಿ ಇದ್ದೀವಿ. ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಹಾಕ್ರಿ ನೀವು. ಯಾವಾಗ ಬ್ರಹ್ಮಾಂಡ ನಮ್ಮನ್ನ ಆಯ್ಕೆ ಮಾಡಿದೆ ಅಂದ್ರ ಏನಾದ್ರೂ ಪ್ಲಾನ್ ಮಾಡಿರ್ಬೋದಲ್ಲ.
ಸುಮ್ನೆ ಥಿಂಕ್ ಮಾಡ್ರಿ. ಏನಾದ್ರೂ ಪ್ಲಾನ್ ಇರ್ಬೋದಲ್ಲ, ಅದಕ್ಕೆ ಹೇಳ್ತೀನಿ ನೋಡ್ರಿ, ನಮ್ಮ ಪ್ಲಾನೇ ಬೇರೆ ಇರುತ್ತೆ, ಬ್ರಹ್ಮಾಂಡದ್ದೇ ಬೇರೆ ಇರುತ್ತೆ. ಹಾಗಾಗಿ ಈಗ ನೀವು ಬ್ರಹ್ಮಾಂಡದ ಪ್ಲಾನ್ ಒಳಗೆ ಒಳಗ್ ಬಂದಿದ್ರಿ, ನಿಮ್ಗೂ ಏನೋ ಒಂದ್ ಕೊಡೋದಿದೆ. ಹಾಗಾಗಿ ರೇಖಿ ನಮ್ಮನ್ನ ಹುಡುಕಾಟ ಮಾಡಿದೆ. ಹಾಗಾಗಿ ಇದನ್ನ ನಾವು ಸ್ವೀಕಾರ ಮಾಡೋಣ. ನಮ್ಮ ಒಳಗ್ ಒಂದೇನೋ ನಿಸ್ವಾರ್ಥತೆ ಇರ್ಬೋದು. ಮತ್ತೆ ಇವತ್ತಿಗೂ ನಾವ್ ಎಷ್ಟೇ ಕಷ್ಟಪಟ್ಟಿವಿ, ನಾವು ಎಲ್ಲಾರ್ದು ಒಳ್ಳೇದ್ ಮಾಡೋದೇ ಪ್ರಯತ್ನ ಮಾಡೀವಿ, ನನಗಂತೂ ಅನಿಸುತ್ತೇನೆ. ನಿಮ್ ಜೀವನದಲ್ಲಿ ನೀವು ಬಹಳಷ್ಟು ತೊಂದರೆಯನ್ನ ಅನುಭವಿಸಿರ್ಬೋದಲ್ಲ, ಕಷ್ಟ ತೊಂದ್ರೆ. ಆದ್ರೆ ಇವತ್ತಿಗೆ ಯಾರ್ದಾದ್ರೂ ಹಾಳು ಮಾಡೋ ಪ್ಲಾನ್ ಮಾಡಿದ್ರೇನು? ಪ್ಲಾನ್ ಮಾಡಿದ್ರು ವರ್ಕೌಟ್ ಆಗಿಲ್ಲ ನಮ್ದವು, ಆಗದೇ ಇಲ್ಲ. ರೀಸನ್ ಏನು ಅಂದ್ರ ನಮ್ಮೊಳಗಿರುವ ಪಾಸಿಟಿವ್ ಎನರ್ಜಿ ಇದೆ ನೋಡ್ರಿ, ಅದು ನೆಗೆಟಿವ್ ಆಗೋದಿಲ್ಲ. ಸೊ ಹಾಗಾಗಿ ಬ್ರಹ್ಮಾಂಡ ನಮ್ಗೆ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ನಾವು ಅದಕ್ಕೆ ಅರ್ಹರಿದ್ದೀವಂತ. ಯಾವ ರೀತಿ ಸೀಟ್ಗಳು ಹತ್ತಿರ್ತಾವ ನೋಡ್ರಿ, MBBS ಸೀಟು, PhD ಸೀಟು, ಹಂಗ ರೇಖಿ ಸೀಟ್ ಹತ್ತಿದೆ ನಿಮ್ಗೆ, ಅದ್ರೊಳಗ್ ಬಂದ್ ಬಿಟ್ಟಿರಿ. ಹಾಗಾಗಿ ಇದ್ರ ಮೇಲೆ ನಾವು ಫೋಕಸ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿಗೆ ಯಾವುದೇ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಯಾವುದು ಇಲ್ಲ. ರೇಖಿ ಎಲ್ಲರಿಗೂ ಸಮ ಇದೆ ಇಲ್ಲಿ, ಯಾರಿಗಿಲ್ಲ. ಬಾಳ್ ಯಾರು ಸ್ಮಾರ್ಟ್ ಇರ್ತಾರೋ ಅವರಿಗೆ ರೇಖಿನೋ, ಬ್ಲ್ಯಾಕ್ ಇದ್ದವರು ರೇಖಿ ಮಾಡ್ಬೋದು. ಗಂಡ್ ಮಕ್ಳಿಗೆ ಅಷ್ಟೇ ಮಾಡ್ಬೇಕು, ಹೆಣ್ಮಕ್ಳು ಮಾಡ್ಬಾರ್ದು. ಯಾರು ಹೇಳ್ಯಾರ? ಹೆಣ್ಮಕ್ಳು ಮಾಡ್ಬೋದು, ಮಕ್ಳು ಮಾಡ್ಬೋದು. ನಮ್ಮ ಹತ್ರ ಒಂದ್ ಶರಣ್ಯ ಅಂತ ಹುಡುಗಿ ಇದ್ದಾಳೆ, ಈಗ ಅವಳು 12 ವರ್ಷ, ಅವಳು ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳೆ ನಮ್ಮ ಹತ್ರ. ಬಹಳಷ್ಟು ಹೀಲಿಂಗ್ ಮಾಡ್ತಾಳೆ. ಕೆಲವೊಂದ್ಸಲ ನನಗೆ ಬಹಳ ಟೈಮ್ ಇಲ್ಲ ಅಂದ್ರೆ ಆಕಿ ಫೋಟೋ ಹಾಕ್ತೀನಿ, ಅವ್ರ ಮಮ್ಮಿಗೆ ಹೇಳ್ದ ಅವಳು ಹೀಲಿಂಗ್ ಮಾಡ್ತಾಳೆ ನಮ್ಮ ಹತ್ರ. ಸೊ ಹಾಗಾಗಿ ಇಲ್ಲಿ ವಯಸ್ಸಿನ ಅಂತರವು ಸಮೇತ ಇಲ್ಲ, ನೆನ್ಪಿಡ್ರಿ. ಎಲ್ಲಾ ವಯಸ್ಸಿಗೆ ಇಷ್ಟೇ ಅರ್ಥ ಆಗ್ಬೇಕಷ್ಟೇ ನಿಮ್ಗೆ. ಎದ್ರಿನ ಮಗುವಿಗೆ ಗೊತ್ತಾಗ್ಬೇಕು ಇದು ರೇಖಿ ಇದೆ ಅಂತ. ಹಾಗಾಗಿ ನಾವಂತೂ ಅಂತೀವಿ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ್ಸ್ರಿ. ನೀವು ಇವತ್ತೊಂದಿನ ಹೋಗ್ಲಿ, ನಾಳೆಗಾದ್ರೂ ಕೂಡ್ಸ್ರಿ. ನಾಳೆ ಮತ್ತೆ 8 ರಿಂದ 9 ಗಂಟೆ ತನಕ ಮತ್ತೆ ನಮ್ ಸೆಷನ್ ನಡೆಯುತ್ತೆ. ಹಾಗಾಗಿ ಎಲ್ಲರೂ ರೇಖಿಯನ್ನ ಕಲಿಬಹುದು, ಇಲ್ಲಿ ಏನು ಕಂಡೀಷನ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್, ಭಾಷಾ ಸಮಸ್ಯೆ ಇಲ್ಲ ಇಲ್ಲಿ. ನೀವ್ ಯಾವ ಭಾಷೆಯವರಿದ್ರು ನಾವೇನ್ ಮಾಡ್ಬೋದು ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ನಾವು ರೇಖಿಯನ್ನ ಕಲಿಬಹುದು, ಇಲ್ಲಿ ಯಾವುದು ಸಮೇತ ಇಲ್ಲ. ಅದಾದ್ಮೇಲೆ ನಾವೆಲ್ಲರೂ ಈಗ ಬರ್ಕೋರಿ, ನಾವೆಲ್ಲರೂ ರೇಖಿಯ ಚಾನಲ್ ಆಗಿರ್ತೀವಿ. ಯಾವಾಗ ಅಂದ್ರ ದೀಕ್ಷೆಯ ನಂತರ. ಹಾಗಾಗಿ ನಿಮ್ಗೆ ರವಿವಾರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಹೇಳ್ತೀನಿ ಏನೇನೆಲ್ಲ ಸಿದ್ಧತೆಯನ್ನ ಮಾಡ್ಬೇಕು ಅಂತ. ಎಸ್. ಅದಾದ್ಮೇಲೆ ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂದ್ರ ಜ್ಞಾನ ಎಲ್ಲಿಂದಾದ್ರೂ ಹರಿದು ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡು. ಹಾಗಾಗಿ ರೇಖಿ ಇಲ್ಲಿ ಜ್ಞಾನನು ಕೊಡುತ್ತೆ, ಧ್ಯಾನನು ಕೊಡುತ್ತೆ, ಮತ್ತೆ ಒಂದು ಸತ್ಸಂಗನು ಕೊಡುತ್ತೆ. ಸತ್ಸಂಗನು, ಈಗ ನಾವೆಲ್ಲರೂ ಕುಂತೀವಿ ನೋಡ್ರಿ, 144 ಮೆಂಬರ್ಸ್ ಇದ್ದೀವಿ. ನಾವೆಲ್ಲರೂ ಒಂದೇ ಕಡೆಗೆ ಎಟ್ ಎ ಟೈಮ್ ಬಂದೀವಿ ಅಂದ್ರ ನಮ್ಮ ಫ್ರೀಕ್ವೆನ್ಸಿ ಎನರ್ಜಿ ಇದೆ ನೋಡ್ರಿ, ಈಕ್ವಲ್ ಇದೆ ಅಂತ. ನೀವು ನನ್ ಜೊತೆಗೆ ನೋಡ್ರಿ, ಒಬ್ಬೊಬ್ರು 40, 45, 50 ವರ್ಷ ಆಗಿರ್ಬೇಕು, 20, 30 ಆಗಿರ್ಬೇಕು. ನಾನು ಸುಮಾರು 4-5 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷದ ನಂತರ ಈಗ ಯಾಕೆ ನನ್ ಜೊತೆ ಕನೆಕ್ಟ್ ಆದ್ರಿ? ಯಾರ್ಯಾರಿಗೆ ಡೌಟ್ ಇದೆ? ಇಷ್ಟು ವರ್ಷ ಏನ್ ನಿಮ್ಮಲ್ಲಿ ಫೇಸ್ಬುಕ್ ಇರ್ಲಿಲ್ಲೇನೋ? ಇತ್ತು, ಮತ್ತೆ ಯಾಕೆ ಕನೆಕ್ಟ್ ಆಗ್ಲಿಲ್ಲ? ರೀಸನ್ ಏನು ಅಂದ್ರ ನಿಮಗಿರುವಂತ ಎನರ್ಜಿ ಇದೆ ನೋಡ್ರಿ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ನನ್ ಜೊತೆಗೆ ಈಗ ಈಕ್ವಲ್ ಆಗಿದೆ, ಇಬ್ರು ಸಮ ಆಗಿವಿ. ಅದಕ್ಕೆ ಸಮಾನವಾಗಿರೋರ್ ಜೊತೆಗೆ ನಮ್ದು ಫ್ರೆಂಡ್ಶಿಪ್ ನಡೆಯುತ್ತೆ. ಹಾಗಾಗಿ ಬ್ರಹ್ಮಾಂಡ, ಯಾರು ಪಶ್ಚಾತ್ತಾಪ ಪಡಬೇಡ್ರಿ ಮೇಡಮ್, ಇದು ಬಹಳ ಹಿಂದೆ ಸಿಗ್ಬೇಕಿತ್ತು, ನನಗೆ ಸಿಗ್ಲಿಲ್ಲ, ಈಗ ನಿಮ್ಗೆ ಹೆಂಗ್ ಸಿಗುತ್ತೆ ಹೇಳಿ? ನನ್ಗೂ ಸಿಗೋದು ಬಹಳ ದೊಡ್ಡ ಹೋರಾಟ ಮಾಡಿ ಸುಮಾರು 7 ಜನ ಗುರುಗಳ ಹತ್ರ ನಾನು ರೇಖಿಯನ್ನ ಕಲ್ತೀನಿ. ನಂಗೆ ಸಂತೃಪ್ತಿ ಇಲ್ಲ. ಒಬ್ರ ಹತ್ರ ಕಲ್ತ ಅದು ಯಾಕೋ ನಂಗೆ ಕರೆಕ್ಟ್ ಆಗಿಲ್ಲ, ಮತ್ 2, 33, 34 ಹಿಂಗ್ ಮಾಡಿ ಸುಮಾರು ಒಂದ್ 3-4 ಲಕ್ಷ ರೂಪಾಯಿ ಹಾಕಿದ್ಮೇಲೆ ನನ್ಗೆ ಗೊತ್ತಾಗಿದ್ದೇನು ಅಂದ್ರ ರೇಖಿ ಎಲ್ಲಿ 1 ದಿನ 2 ದಿನ ಕೋರ್ಸ್ ಅದು ಸಾಧ್ಯ ಇಲ್ಲ, ಬಹಳ ಡೆಪ್ತ್ ಇದೆ, ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ. ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಅದಕ್ಕೆ ಸಮಯ ತಗೊಳುತ್ತೆ ಅನ್ನೋದು ಕಲ್ತು ಬಿಟ್ಟನ. ಹಾಗಾಗಿ ರೇಖಿಯ ಕಂಡೀಷನ್ ಗಳಲ್ಲಿ ಏನು ಅಂದ್ರ ನೀವು ಮನಸ್ಸು ಮಾಡ್ಬೇಕಷ್ಟೇ, ನಿಮ್ಗೆ ಉತ್ಸಾಹ ಇರ್ಬೇಕು, ಅವಾಗ ನಿಮ್ಗೆ ರೇಖಿ ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ, ಆಧುನಿಕ ರೇಖಿ, ಈ ಕಾಲದ ರೇಖಿ. ಸೊ ಇದು ಎಲ್ಲಿಂದ ಪ್ರಾರಂಭ ಆಯ್ತು ಆಧುನಿಕ ರೇಖೆ ಅಂದ್ರೆ ಡಾಕ್ಟರ್ ಮಿಕಾವೊ ಉಸೂಯಿ ಅವರಿಂದ ಪ್ರಾರಂಭ ಆಯ್ತು. ಡಾಕ್ಟರ್ ಮಿಕಾವೊ ಉಸೂಯಿ ಅವರಿಂದ ಇದು ಪ್ರಾರಂಭ ಆಯ್ತು. ಎಸ್. ಅದಾದ್ಮೇಲೆ ಡಾಕ್ಟರ್ ಮಿಕಾವೊ ಉಸೂಯಿ ಅವರ ನಂತರ ಇದನ್ನ ಡಾಕ್ಟರ್ ಸುಜಿರೋ ಹಯಾಸಿ ಅವರು ಇದನ್ನ ಮುಂದುವರ್ಸ್ಕೊಂಡ್ ಬಂದ್ರು. ಇವರೊಬ್ಬರು ಮಿಲಿಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಡಾಕ್ಟರ್ ಸುಜಿರೋ ಹಯಾಸಿ ಅವರು.
ಅದಾದ್ಮೇಲೆ ನೆಕ್ಸ್ಟ್ ಬರ್ತಾರ ಮಿಸೆಸ್ ಟಕಾಟ ಅಂತ, ಅಮೇರಿಕಾದ ಮಿಸೆಸ್ ಟಕಾಟ. ಈ ಮೂವರನ್ನ ನಾವು ರೇಖಿಯ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಕರಿತೀವಿ. ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇವ್ರ ಮೂವರನ್ನ ನಾವು ಕರಿತೀವಿ. ಆಹ್ವಾನ ಮಾಡುವಾಗ್ಲೂ ಸಮೇತ ಇವರಿಗೆ ನಾವು ಆಹ್ವಾನ ಮಾಡ್ತೀವಿ. ಇದಾದ್ಮೇಲೆ ಬರ್ಕೋರಿ, ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮೆಡಿಸಿನ್ ತಗೋಬಾರ್ದು ಅಂತ ಪ್ಲಾನ್ ಹಾಕಿದ್ರೆ ಯಾರ್ಯಾರಿಗೆ ಅನಿಸುತ್ತೆ ಮೆಡಿಸಿನ್ ತಗೊಂಡು ಸಾಕಾಗ್ಬಿಟ್ಟಿದೆ, ಲೈಫ್ ನಲ್ಲಿ ಯಾವತ್ತೂ ತಗೋಬಾರ್ದು ಅಂತ ಅನ್ನೋರ್ನ ಕೈ ಮಾಡಿ. ಹಾ, ಸರಿಯಾಗಿ ಬರ್ಕೋರಿ. ಯಾರು ತಗೋಬಾರ್ದು ಅಂತೀರಿ ನೋಡ್ರಿ, ಮೆಡಿಸಿನ್ ತಗೋಬಾರ್ದು ಅನ್ನೋರು ಒಂದೇ ಒಂದು ಕೆಲಸ ಮಾಡ್ರಿ, ಮೆಡಿಟೇಷನ್ ಮಾಡಿ. ಯಾವ್ದಾರ ಒಂದ್ ಮಾಡ್ಬೇಕು, ಒಂದ್ ಅದು ಮಾಡ್ರಿ, ಇಲ್ಲಿ ಒಂದ್ ಇದು ಮಾಡ್ರಿ. ಯಾವ್ದು ಈಸಿ ಇದೆ? ಮುಂಜಾನೆ ಸಂಜೆ ತಗ ಹೋಗಿ ಹಾಸ್ಪಿಟಲ್ ಒದ್ದಾಡೋದು ಬಡದಾಡೋದು, ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್ ತಗೊಂಬದ್ ಅದು ಚಂದದನ. ಒಂದ್ ಕಡೆ ಕುಂತು ಡೈಲಿ 30 ಮಿನಿಟ್ಸ್ ಮೆಡಿಟೇಷನ್ ಮಾಡೋದು ಚೆನ್ನಾಗಿದೆ. ಹಾ, ಹಾಗಾಗಿ ಈಗ ಬರ್ಕೋರಿ, ರೇಖಿ ಒಂದು ಚಿಕಿತ್ಸಕ ಪದ್ಧತಿ ಇದೆ. ರೇಖಿ ಒಂದು ಚಿಕಿತ್ಸಕ ಪದ್ಧತಿ ಇದೆ. ಯಾವ ರೀತಿ? ಹಾ ಮೆಡಿಟೇಷನ್ ಗುಡ್ ವೇ. ಮೆಡಿಟೇಷನ್ ಯಾವ್ದು ಮನುಷ್ಯ ನೋಡ್ರಿ ಏನ್ ಹುಚ್ಚ ನಮ್ಗದ್ರ ಈಸಿ ಇದ್ದಿದ್ ಮಾಡಂಗಿಲ್ಲ, ನಾವು ಕಷ್ಟ ಇದ್ದಿದ್ ಮಾಡ್ಲಾಕ್ ಶುರು ಮಾಡ್ತೀವಿ. ಕಷ್ಟ ಯಾವ್ದು ಇರುತ್ತೆ ನೋಡ್ರಿ ಅದು ನಮಗ್ ಬೇಕು, ಈಸಿ ಇದ್ದಿದ್ ಮಾಡಲ್ಲ. ಮೆಡಿಟೇಷನ್ ಮಾಡೋ ಸುಮ್ ಗಪ್ಚಿಪ್ ಮಾಡ್ಬೇಕಲ್ಲ, ಮಾಡಂಗ್ ಇಡೀ ದಿನ ಹಾಸ್ಪಿಟಲ್ದಾಗ ಹೋಗಿ ಕೂಡ್ಲಾಕ್ ರೆಡಿ ಇದ್ದೀವಿ. ಮನುಷ್ಯನ ವೈಬ್ರೇಷನ್ ಹಂಗೆ ಕೆಲಸ ಮಾಡಿರುತ್ತೆ. ರೀಸನ್ ಏನು ಅಂದ್ರೆ ಇಡೀ ಮುಖ ಚಲನೆ, ನಮ್ಮ ಮನಸ್ಸಿದೆ ನೋಡ್ರಿ ಅದು ಹಂಗೆ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕುಂಡಲಿನಿ ಅವೇಕ್ನಿಂಗ್ ಅಂತ ಬರುತ್ತೆ ನಮ್ಮಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಮೇಲ್ಮುಖವಾಗಿ ಹರಿಯುತ್ತೆ. ಮನುಷ್ಯನ ಪರ್ಸನಾಲಿಟಿ ಇದೆ ನೋಡ್ರಿ ಅದು ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ ಶರೀರ ಅದೇ ಇರುತ್ತೆ, ಒಳಗಿನ ಮನಸ್ಸು ವಿಚಾರಧಾರೆ ಎಲ್ಲಾನು ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ಒಂದು ಚಿಕಿತ್ಸಕ ಪದ್ಧತಿ ಇದೆ. ಯಾವ ರೀತಿ ಆಯುರ್ವೇದ ಚಿಕಿತ್ಸೆ ಇದೆ ಬರೀರಿ ಸ್ವಲ್ಪ. ಯಾವ ರೀತಿ ಆಯುರ್ವೇದ ಇದೆ, ಅಲೋಪತಿ ಅಂತ ಬರುತ್ತೆ. ಅದಾದ್ಮೇಲೆ ನೀವು ಸ್ಪಿರಿಚುವಲ್ ಹೋದ್ರೆ ಪ್ರಾಣಿಕ್ ಹೀಲಿಂಗ್ ಬರುತ್ತೆ. ಕೆಲವೊಂದು ಹೀಲಿಂಗ್ ಮಾಡಾಲಿಟಿಗಳು ನಮ್ಮ ಹತ್ರ ಬಂದಿರುತ್ತೆ. ಸೇಮ್ ಅದೇ ರೀತಿ ರೇಖಿನೂ ಸಮೇತ ಒಂದು ಚಿಕಿತ್ಸಕ ಪದ್ಧತಿ. ಆದ್ರೆ ರೇಖಿಯಲ್ಲಿ ಯಾವುದೇ ಟ್ಯಾಬ್ಲೆಟ್ಸ್ ಇರೋದಿಲ್ಲ. ಯಾರು ಹಿಂಗ್ ತಲೆ ಕೆಡ್ಸ್ಕೊಡ್ ಮೇಡಮ್ ನಮ್ ಜ್ವರ ಬಂದ ಒಂದ್ 4 ಟ್ಯಾಬ್ಲೆಟ್ಸ್ ಕಳ್ಸ್ರಿ, ನಾನು MBBS ಮಾಡಿಲ್ಲ. ರೇಖಿಯಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ, ಯಾವ್ದು ಟ್ರೀಟ್ಮೆಂಟ್ ಇಲ್ಲ, ಹಾಸ್ಪಿಟಲ್ನು ಇಲ್ಲ ರೇಖಿಯಲ್ಲಿ. ಬಟ್ UK ನಲ್ಲಿ 800 ಹಾಸ್ಪಿಟಲ್ಗಳು ಈಗ ಸದ್ಯಕ್ಕೆ ವರ್ಕ್ ಮಾಡುತ್ತೆ. ಬಟ್ ಭಾರತದಲ್ಲಿ ಸ್ಪೆಷಲಿ ಅದೇ ಹಾಸ್ಪಿಟಲ್ಗಳು ಇಲ್ಲ. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಏನಾಗಿದೆ ಅಂದ್ರೆ ಬಾಂಬೆ ಮತ್ತು ಡೆಲ್ಲಿ ಇಂತ ದೊಡ್ಡ ದೊಡ್ಡ ನಗರಗಳಲ್ಲಿ ರೇಖಿ ಹೀಲರ್ಸ್ ಗಳಿಗೆ ಅಪಾಯಿಂಟ್ ಮಾಡ್ಕೊಳ್ಳತ್ತಾರ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಅಲ್ಲಿರುವಂತ ಏನು ಬರ್ತಾ ಇರ್ತಾರ ನೋಡ್ರಿ ರೋಗಿಗಳು, ಒಳ ರೋಗಿಗಳಿಗೆ ಅಂದ್ರ ಅವ್ರೇನ್ ಅಡ್ಮಿಟ್ ಆಗಿರ್ತಾರ ನೋಡ್ರಿ, ಅವ್ರ ಸಲಿಂದ ಹೀಲಿಂಗ್ ಸಲುವಾಗಿ ಇವತ್ ರೇಖಿಯ ಮಾಸ್ಟರ್ಸಿಗೂ ಗ್ರ್ಯಾಂಡ್ ಮಾಸ್ಟರ್ಸಿಗೆ ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ಈಗೀಗ ಸ್ವಲ್ಪ ಪರಿವರ್ತನೆ ಆಗಿದೆ. ಹಾಗಾಗಿ ರೇಖಿ ಹಾಸ್ಪಿಟಲ್ ಟೋಟಲಿ ಅದ್ರ ಬಗ್ಗೆ ಅಂತಿದೆ ನೋಡ್ರಿ ಇಲ್ಲ. ಯಾವುದೇ ಗ್ಲುಕೋಸ್ ಹಚ್ಚಂಗಿಲ್ಲ, ಇಂಜೆಕ್ಷನ್ ಇಲ್ಲ ನಮ್ ಹತ್ರ, ಸಿರಪ್ ಇಲ್ಲ, 1 ಮುಚ್ಚುಣ್ಕಿ ಹಾಕ್ರಿ, 5 ಮಾಡ್ರಿ, 10 ಮಾಡ್ರಿ, ಏನು ಇಲ್ಲ. ಆದ್ರೂ ಇಲ್ಲಿ ಚಿಕಿತ್ಸೆ ಇದೆ. ಅದು ಯಾವ ರೀತಿ ಚಿಕಿತ್ಸೆ ಇದೆ ಅಂದ್ರ ನಮ್ಮ ಮೂಲ ಇದೆ ನೋಡ್ರಿ, ಬರ್ಕೋರಿ. ನಮ್ಮ ಮೂಲ ಏನಿದೆ ನೋಡ್ರಿ ಅದು ಆರೋಗ್ಯ ಇದೆ. ಒಂದು ವಿಚಾರವನ್ನ ನೀವು ಮಾಡ್ರಿ, ಯಾವುದೇ ನಮ್ಗೆ ಶಾರೀರಿಕವಾದ ಯಾವುದೇ ಸಮಸ್ಯೆ ಇದೆ ಅದು ಎಲ್ಲಿ ಉದ್ಭವ ಆಗುತ್ತೆ, ಎಲ್ಲಿ ಹುಟ್ಕೊಳುತ್ತೆ? ಜ್ವರ ಎಲ್ಲಿಂದ ಹೊರಗಿನ ಜ್ವರ ಬರ್ತವೆ ನಿಮ್ ಹಿಂಗ ಯಾವ್ದೋ ಒಂದ್ ಮಷೀನ್ ಬಂದ್ ಹಿಂಗ್ ಜ್ವರ ನಿಮ್ ಮೈದೊಳಗ ಹಾಕಿ ಹೊರಗೆ ಹೋಗುತ್ತೆ? ಇಲ್ಲ. ಎಲ್ಲಿಂದ ಉದ್ಭವ ಆಗ್ತಾ ಇದೆ, ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂದ್ರ ಬರ್ಕೋರಿ, ನಮ್ಮ ಶರೀರದಲ್ಲಿನೇ ರೋಗ ಉತ್ಪತ್ತಿ ಮಾಡೋ ಶಕ್ತಿ ಇದೆ. ರೆಡ್ ಪೆನ್ಲಿಂದ ಬರೀರಿದು. ನಿಮಗ್ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಸ್ಕಿನ್ ಸಮಸ್ಯೆ ಇದೆ, A to Z ಏನಾದ್ರೂ ಇದೆ, ಅದು ಎಲ್ಲಿ ಶುರು ಆಗಿದೆ ಅಂದ್ರ ಬಾಡಿಯಲ್ಲಿ, ನಿಮ್ಮ ಶರೀರದಲ್ಲಿ. ಈಗ ಸ್ವಲ್ಪ ನೀವು ಥಿಂಕ್ ಮಾಡ್ರಿ, ಅದು ಎಲ್ಲಿ ಶುರು ಆಗಿದೆ ಅಲ್ಲಿಂದೇ ತೆಗಿಬೇಕಾ, ಹೋಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಹೊರಗ? ಹಾಗಾಗಿ ನನಗ ಅರ್ಥ ಆಗಿದ್ದು ಈ ಫೀಲ್ಡ್ ಅಲ್ಲಿ ಏನು ಅಂದ್ರ, ಯಾವಾಗ ನನ್ನ ಶರೀರದಲ್ಲಿ ರೋಗ ಉತ್ಪತ್ತಿ ಮಾಡೋ ಶಕ್ತಿ ಇದೆ ಅಂದ್ರ ರೋಗವನ್ನ ನಿರ್ಮೂಲನೆ ಮಾಡೋ ಶಕ್ತಿನೂ ಇದೇ ಶರೀರದಲ್ಲಿ. ಇದಕ್ಕೆ ರೇಖಿ ಚಿಕಿತ್ಸೆ ಅಂತ ಹೇಳ್ತೀವಿ. ಸರಿಯಾಗಿ ನೇರವಾಗಿ ಬರೀರಿದು. ಯಾವ್ದು ಕ್ರಿಯೇಟ್ ಮಾಡ್ತಾ ಇದೆ ನೋಡ್ರಿ, ಹಾಗಾದ್ರೆ ಇದನ್ನು ಕ್ರಿಯೇಟ್ ಮಾಡ್ಬೋದಲ್ಲ. ಯಾವಾಗ ಜ್ವರ ನಮ್ಮಲ್ಲಿ ಬರೋ ಸಾಮರ್ಥ್ಯ ಇದೆ, ತನ್ನಿಂದ ತಾನೇ ಜ್ವರ ಬರುತ್ತೆ ಅಂದ್ರ ಜ್ವರ ಹೋಗೋದು ಇದೆ. ಸ್ವಲ್ಪ ನಮಗ್ ಪೇಶನ್ಸ್ ಬೇಕು, ತಾಳ್ಮೆ ತಗೋರಿ. ಟ್ರೀಟ್ಮೆಂಟ್ ನೀವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹೀಲಿಂಗ್ ಮಾಡ್ರಿ ಪ್ರತಿಯೊಂದು. ಹಂಗಂತ ಇವತ್ತು ಎಲ್ಲಾ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಕೊಡ್ರಿ ಅಂತ ನಾನು ಹೇಳ್ತಾ ಇಲ್ಲ.
ಎಲ್ಲಾ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ಬಿಡೋದು ಸಮಯ ಬರುತ್ತೆ ನಮ್ಮ ಹತ್ರ, ಬಿಡೋದಕ್ಕೂ ನಮ್ಮ ಹತ್ರ ಕೋರ್ಸ್ಗಳಿವೆ. ನೀವ್ ಇವತ್ತೇನೋ ಫುಲ್ ಜೋಸ್ನಾಗ್ ಬಿಟ್ಟು ಹಾಕಿದ್ರಿ, ಮುಂದಿನ ಏನು ಅಂತ ಗೊತ್ತಿಲ್ಲ ಅಂತ ಹಿಂಗೆ ಹೇಳ್ಬೇಡ್ರಿ. ಅದ್ರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ನಮ್ಮ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಒಳಗ್ ಆಂತರಿಕ ಶಕ್ತಿ ಎಷ್ಟೆಷ್ಟು ಹೆಚ್ಚಾಗುತ್ತೆ ನೋಡ್ರಿ, ಅಷ್ಟಷ್ಟು ನಮ್ಮ ಶರೀರ ಗಟ್ಟಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, 100% ಚಿಕಿತ್ಸೆ ಬರ್ಕೋರಿ. ಮತ್ತೆ ನಿಮ್ ಹತ್ರ ಯಾರಾದ್ರೂ ಡಾಕ್ಟರ್ಸ್ ಇದ್ರೆ ಕೇಳ್ರಿ ನೀವು. ಒಬ್ಬರು ಮೇಡಮ್ ಯಾರೋ ಹಿಂಗ್ ಹೇಳ್ತಾರ, ಸುಳ್ಳು ಹೇಳ್ಯಾರ ನಿಜ ಹೇಳ್ಯಾರ ಅಂತ ನೀವ್ ಬೇಕಾದ್ರೆ ಕೇಳ್ರಿ. 100% ಚಿಕಿತ್ಸೆ ಇದೆ ನೋಡ್ರಿ, ಅದೆಲ್ಲವೂ ಸೈಕೋಸೊಮೆಟಿಕ್ ಇದೆ. ಸೈಕೋಸೊಮೆಟಿಕ್ ಅಂದ್ರ ನೀವು ಜ್ವರ ಬಂದಾಗ ಒಂದು ಗುಳಿಗೆಯನ್ನ ಹಾಕಿದಾಗ ಮೆಸೇಜ್ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ. ಏನು ಅಂದ್ರೆ ಈ ಟ್ಯಾಬ್ಲೆಟ್ ಹಾಕೊಂಡಿನಿ ಆರಾಮಾಗುತ್ತೆ. ರಿಯಲಿ ಆರಾಮ್ ಆಗುತ್ತೆ. ಆರಾಮ್ ಮಾಡಿರೋದು ಅದು ಗುಳಿಗೆ ಅಲ್ಲ, ಹೋಗಿರೋ ಮೆಸೇಜ್ ಇದೆ ನೋಡ್ರಿ, ಆ ಮೆಸೇಜ್ ಮೇಲೆ ಬಾಡಿ ವರ್ಕ್ ಮಾಡುತ್ತೆ. ಸೇಮ್ ಅದೇ ರೀತಿ ಇಲ್ಲೂ ಸಮೇತ ಮೆಸೇಜ್ ಕೊಡ್ತೀವಿ ನಾವು ಬ್ರೈನಿಗೆ. ರೇಖಿ ಬ್ರಹ್ಮಾಂಡ ಜೊತೆ ಕನೆಕ್ಟ್ ಆದಾಗ ಮೆಸೇಜ್ ಹೋಗ್ತಾ ಇರುತ್ತೆ. ನಾನು ಹೆಲ್ದಿ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನನ್ನ ಜೀವನದಲ್ಲೆಲ್ಲ ಪರಿವರ್ತನೆ ಆಗಿದೆ, ನನ್ನ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗ್ತಾ ಇವೆ, ನನ್ನ ರಿಲೇಶನ್ಶಿಪ್ ನಾನು ಕೇಳಿದ್ದಂಗೆ ನಡೀತಾ ಇದೆ, ನನ್ನಲ್ಲಿ ಏಕಾಗ್ರತೆ ಬರ್ತಾ ಇದೆ. ಈ ಮೆಸೇಜ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ದಿನಾನು ಕೊಡ್ತೀವಿ. ಇದಕ್ಕೆ ಡೋಸ್ ಅಂತ ಕರಿತೀವಿ. ಪ್ರತಿ ದಿನ ನಡೆಯುತ್ತೆ, ಪ್ರತಿ ದಿನಾನು ನೀವು ಮಾಡ್ಬೇಕಾಗಿದೆ. ಹಾಗಾಗಿ ಒನ್ ಟೈಮ್ ನೀವು ರೇಖಿ ಏನಾದ್ರೂ ಕಲ್ತ್ರೆ ಲೈಫ್ ಟೈಮ್ ನಿಮ್ಗೆ ವರ್ಕ್ ಮಾಡುತ್ತೆ, ನೆನ್ಪಿಡ್ರಿ. ಇದು 3 ದಿನ ನಿಮ್ಗೆ ಅದ್ಭುತ ಇದೆ. ಒನ್ ಟೈಮ್ ಕಲಿಬೇಕಷ್ಟೇ, ನೀವು ಮನಸ್ಸಿಟ್ಟು ನೀವು ಕಲ್ತ್ರೆ ನಿಮ್ಗೆ ಅದ್ರದ್ದು ರಿಸಲ್ಟ್ ಬಂದೇ ಬರುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ಸಲ ನಾವೆಲ್ಲ ರಿಪೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇವತ್ ನಾವ್ ಏನೇನ್ ಕಲ್ತೀವಿ ಸ್ವಲ್ಪ ನೀವು ಯಾರಾದ್ರೂ ಹಿಂಗ್ ಹೇಳಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ ನಿಮ್ಗೆ. ಇವತ್ತು ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಲೇಟ್ ಮಾಡಿ ಬಂದು ಜಾಯಿನ್ ಆಗಿರ್ತಾರಲ್ಲ, ಅವ್ರಿಗೆ ಪಾಪ ಹೆಲ್ಪ್ ಮಾಡೋಣ, ನಿಮ್ ಕಡೆಯಿಂದ ಸಹಾಯ ಆಗ್ಲಿ. ಏನೇನ್ ಕಲ್ತೀವಿ ಅಂತ ಯಾರು ಹೇಳ್ತೀರಿ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಒಬ್ರು ಒಂದೇ ಪಾಯಿಂಟ್ ಮಾತ್ರ ಹೇಳ್ಬೇಕು. ಸಂಧ್ಯಾ ಮೇಡಮ್ ನೀವ್ ಹೇಳ್ರಿ. ಅನ್ಮ್ಯೂಟ್ ಆಪ್ಷನ್ ಬಂದಿದೆ ನೋಡ್ರಿ. ನಮ್ಮ ಪ್ರಶಾಂತ್ ಸರ್ ಎಲ್ಲಿದ್ದಾರೆ? ಸರ್ ಮೇಡಮ್. ಹಾ ಹೇಳಿ ಸಂಧ್ಯಾ. ಹಾ ಮೇಡಮ್, ರೇಖಿ ಇಸ್ ಅಂದ್ರೆ ರೇಖಿಯಿಂದ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ರೇಖಿ ಅಂತ ನಾವು ಮೈಂಡ್ಗೆ ಫಸ್ಟ್ ಆಫ್ ಆಲ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಅಂಡ್ ರೇಖಿ ಕಲೀಲಿಕ್ಕೆ ವಿ ಹ್ಯಾವ್ ಟು ಬಿ ರೆಡಿ. ನಮ್ದ ಏನು ಕಾಯ ವಾಚ ಮನಸ್ಸ ನಾವು ನಿಷ್ಠೆಯಿಂದ ಅದನ್ನ ಕಲಿಬೇಕು. ಎಸ್, ಓಕೆ ಮ್ಯಾಮ್. ಸೊ ಪ್ರಶಾಂತ್ ಸರ್ ಎಲ್ಲಿದ್ದಾರೆ? 1 ನಿಮಿಷ ನಿಂದಿರಿ, ನಮ್ ರಶ್ಮಿನೂ ಬಂದಾರೆ ಇವತ್ತು. ಹಾ ಸರ್ ಅನ್ಮ್ಯೂಟ್ ಮಾಡ್ರಿ. ನಮ್ಮ ಟ್ರೈನರ್ ಇದ್ದಾರೆ ನಮ್ಮ ಪ್ರಶಾಂತ್ ಸರ್, ಅನ್ಮ್ಯೂಟ್ ಮಾಡ್ರಿ ಸರ್. ಹಾ ವೇಟ್ ಮಾಡ್ರಿ ವಸಂತ್ ಸರ್. ಪ್ರಶಾಂತ್ ಸರ್ ನಿಮ್ ಹತ್ರ ಬಂದಿದೆ ಮೆಸೇಜ್ ಅನ್ಮ್ಯೂಟ್ ಆಪ್ಷನ್. ಈಗ ನೋಡ್ರಿ. ಹಾ ಈಗ ನೋಡ್ರಿ, ಅನ್ಮ್ಯೂಟ್ ಮಾಡ್ರಿ. ಯಾಕೆ ಅನ್ಮ್ಯೂಟ್ ಆಗ್ಲತ್? ಈಗ ನೋಡ್ರಿ, ನಾನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಬರ್ತಾ ಇಲ್ಲ ಸರ್. ರಶ್ಮಿ, ಓಕೆ. ಹಾ ಇಲ್ಲಾಂದ್ರೆ ಟೈಪ್ ಮಾಡಿ ಸರ್ ಮೆಸೇಜ್. ಪ್ರಶಾಂತ್ ಸರ್, ರಶ್ಮಿ ಎಲ್ಲಿ ಹೋದ್ರಿ? ಹಾ ಎಸ್. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೆಂಗಿದ್ರಿ? ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಇಲ್ಲಿ ಒಂದು ಸೆಷನ್ಗೆ ಜಾಯ್ನ್ ಆಗಿದಾರೆ ಅವ್ರಿಗೆಲ್ಲ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಈ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಇದ್ರಲ್ಲಿ ನನಗಾಗಿದ್ದ ಅನುಭವ ಹೇಳ್ಬೇಕು ಅಂದ್ರೆ ಮ್ಯಾಮ್, ಮನಿ ರೇಖಿ ತಗೊಂಡಿದ್ದೀನಿ. ಇದ್ರಿಂದ ನಂದು ಏನೊಂದು ಸ್ಟಕ್ ಅಮೌಂಟ್ ಆಗಿತ್ತು ಅದೆಲ್ಲ ಬಂದಿದೆ ಮ್ಯಾಮ್. ಅದಕ್ಕೆ ನಾನು ಖುಷಿ ಪಡ್ತೀನಿ. ಇದು ನನ್ನ ರಿಸಲ್ಟ್. ಬಟ್ ಆಮೇಲೆ ರೇಖೆ ಬಂದಾಗಿಂದ ಅದು ನಾನು ಹೋಟೆಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಏನೊಂದು ಅಡಿಗೆ ಚೆನ್ನಾಗಾಗ್ಬೇಕು, ಅದು ಖಾಲಿ ಆಗ್ಬೇಕು, ಆ ತರ ಯೂಸ್ ಮಾಡ್ತೀನಿ. ಅದು ಇದ್ರ ತಕ್ಕಂಗ ಅದು ಆಗುತ್ತೆ ಮ್ಯಾಮ್. ಅದಕ್ಕೆ ಖುಷಿ ಪಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾ ಇನ್ನು ಹೇಳ್ತಾ ಇದ್ದೀರಿ, ಅನ್ಮ್ಯೂಟ್ ಮಾಡ್ರಿ. ಯಾರೆಲ್ಲ ಒಂದು ಇದಕ್ ಬಂದಿದ್ರು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಇದು ಯಾರಿಗೂ ಸಿಗೋದಿಲ್ಲ, ಅಂದ್ರೆ ಎಲ್ಲಾರ್ಗು ಸಿಗೋದಿಲ್ಲ. ಯಾರ ಅವಕಾಶ ಅವ್ರ ಮನೆ ಬಾಕ್ಲು ಬಂದಿದ್ಯಾ ಅವ್ರು ಬಳಸ್ಕೊಂಡ್ರೇನೆ ಅದು. ಇಲ್ಲ ಅಂದ್ರೆ ಅದು ಅದ್ರ ಪಾಡ್ಗ ಅದು ಹೋಗ್ತಾ ಇರುತ್ತದು. ನಾವು ಬಳಸ್ಕೊಂಡಾಗ ಅಷ್ಟೇ ಅದು ನಮ್ಗೆ
ಒಂದು ಕಾರ್ಯ ಸಿದ್ಧಿ ಆಗುವಂತದ್ದು ಹೇಳಕ್ ಇಷ್ಟಪಡ್ತೀನಿ. ಎಸ್ ಎಸ್ ಓಕೆ, ಥ್ಯಾಂಕ್ ಯು. ಅದಾದ್ಮೇಲೆ ಮತ್ತೆ ಯಾರು ಹೇಳ್ತೀರಿ ಇವತ್ತಿನ ಕ್ಲಾಸ್ ಬಗ್ಗೆದಾಗ? ಇವ್ರು ನಮ್ಮ ಟ್ರೈನರ್ ಇದ್ದಾರೆ ರಶ್ಮಿ ಅವರು. ಓಕೆ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನನ್ಗೆ ಗೊತ್ತಾಗುತ್ತೆ. ಸ್ಕ್ರೀನ್ 4 ಸ್ಕ್ರೀನ್ ಇರೋದು ನನ್ನ ಎದುರಿಗೆ. ನೀವು ಒಂದೊಂದ್ಸಲ ವಸಂತ್ ಸರ್ ಅನ್ಮ್ಯೂಟ್ ಮಾಡ್ರಿ. ನಮಸ್ತೆ ಎಲ್ಲರಿಗೂ. ಅಮ್ಮ ನಿಮಗೂ ಕೂಡ ನಮಸ್ತೆ. ನಮಸ್ತೆ ನಮಸ್ತೆ. ಬ್ರಹ್ಮಾಂಡದ ಅನಂತ ಶಕ್ತಿ ನಮ್ಮ 2 ಕೈಯಲ್ಲಿದೆ. ಅದನ್ನು ಉಪಯೋಗಿಸಿ ನಾವು ಈ ರೇಖೆಯಲ್ಲಿ ಕಲಿಯಬಹುದಂತ ತುಂಬಾ ಇದ್ದೆ. ಇನ್ನು ಮುಂದೆ ಕಲಿಯಬೇಕು ಅಂತ ಉತ್ಸಾಹದಲ್ಲಿದ್ದೇನೆ. ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ ನೋಡ್ರಿ, ನಮ್ಮ 2 ಅಂಗೈಗಳಲ್ಲಿವೆ. ನಾಳೆ ಇದ್ರದ್ದು ಪ್ರಾಕ್ಟಿಕಲ್ ಇರುತ್ತೆ ನಿಮ್ಗೆ ನಾಳೆ. ಮತ್ತೆ ನಾಳೆನು ಸೇಮ್ ಟೈಮ್ ಇರುತ್ತೆ ನೋಡಿ. ನಿಮ್ಗೆ ಗೊತ್ತಾ 140 ಜನ ಇಲ್ಲಿ ಇದೀರಿ. ಸುಮಾರು ನೀವು ಗ್ರೂಪ್ ನಲ್ಲಿ ಹೋಗಿ ಮೆಸೇಜ್ ನೋಡ್ರಿ, ಎಷ್ಟೋ ಜನರಿಗೆ ಲಿಂಕ್ ಕನೆಕ್ಟ್ ಆಗ್ತಾ ಇಲ್ಲ. ನಿಮ್ಗೂ ಪ್ರಾಬ್ಲಮ್ ಇರ್ಬೋದು, ಕೆಲವ್ರಿಗೆ ಕನೆಕ್ಟ್ ಆಗುತ್ತೆ, ಕಟ್ ಆಗುತ್ತೆ, ಇವೆಲ್ಲಾನು ಆಗುತ್ತೆ. ಸೊ ಹಾಗಾಗಿ ನೀವು ಒಳಗೆ ಒಂದ್ಸಲ ಬಂದಿರಿ ಅಂದ್ರ ನೀವು ಎಲ್ಲೂ ಕಟ್ ಆಗಿ ಹೊರಗೆ ಹೋದ್ರೆ ಕಟ್ ಆದ್ರೆ ಕಟ್ಟೆ ಇದೆ ನೋಡ್ರಿ. ನಮ್ಮ ಹತ್ರ ಗೊತ್ತಿಲ್ಲದೆ ಯಾಕೆ ಹಂಗಾಗುತ್ತೆ. ಸೊ ಹಾಗಾಗಿ ಇದನ್ನ ನಾಳೆ ಮತ್ತೆ 8 ಗಂಟೆಗೆ ಸರಿಯಾಗಿ ನಮ್ಮ ಕ್ಲಾಸ್ ಮುಂದುವರಿಯುತ್ತೆ. ನಾನು ಹೇಳೋದು ಇಷ್ಟೇ, ಏನು ಅಂದ್ರ ನೀವ್ ಇದನ್ನ ಸರಿಯಾಗಿ ಕಲೀರಿ, ಮತ್ತೆ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಡ್ರಿ. ನೀವ್ ಇದ್ರಲ್ಲಿ ಬೆಳಿಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ. ನನ್ಗನ್ಸುವ ಜಗತ್ತಲ್ಲಿ ಏನು ಇಲ್ಲ ನೋಡ್ರಿ, ಅದೆಲ್ಲಾನು ನಾವು ರೇಖೆಯಲ್ಲಿ ಗುರುತಿಸ್ಬೋದು. ಹಾಗಾಗಿ ನಿಮ್ಮನ್ನ ನೀವು ಬಿಲ್ಡ್ ಮಾಡೋದಕ್ಕೆ ಇದೊಂದು ಇನ್ನರ್ ಜರ್ನಿ ಅಂತೀವಿ. ಹೊರಗ್ ಬಹಳ ಹುಡುಕಾಟ ಮಾಡಿರಲ್ಲ ನೀವು, ಹೊರಗ್ ಬಹಳ ಒದ್ದಾಡಿರಿ, ಹುಡುಕಾಟ್ರಿ. ನಿಮ್ಗೆ ಹೇಳ್ತೀನಿ 100ಕ್ಕೆ 90% ನನ್ನ ಎದುರಿರೋರು ಎಲ್ಲಾ ಹೋರಾಟಗಳು ಮುಗಿದ ನಂತರ ಲಾಸ್ಟ್ ಸಿಗೋದೇ ರೇಖೆ ಇದೆ. ರೇಖೆ ಅಡ್ಡಿ ಈಸಿಯಾಗಿ ಸಿಗುತ್ತೆ ಅಂತ ತಿಳ್ಕೊಬೇಡ್ರಿ. ಎಲ್ಲಾ ಒದ್ದಾಡಿ ಗುದ್ದಾಡಿ ಬಡದಾಡಿ ಹೋರಾಡಿ ಎಲ್ಲ ಆದ್ಮೇಲೆ ಆವಾಗ ರೇಖೆ ಬಂದ್ ತತಾಸ್ತು, ಈಗ ಓಡಾಡ್ಬೇಡ ಸಾಕು, ಇಲ್ಲಿಗೆ ಬರ್ತೀವಿ ನಾವು. ಸೊ ಹಾಗಾಗಿ ಬ್ರಹ್ಮಾಂಡ ನಮಗೂ ಸಮೇತ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡುತ್ತೆ. ಹಾಗಾಗಿ ಅದ್ರಲ್ಲಿ ನಾವೆಲ್ಲರೂ ಯಶಸ್ವಿ ಆಗೋಣ. ಮತ್ತೆ ಯಾವಾಗ್ಲೂ ಒಂದು ದೋಹೆ ಬರುತ್ತೆ ಕಬೀರ್ ದಾಸರದು, ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನ್ಮಾಹಿ ಐಸೆ ಘಟಿ ಘಟಿ ಮೇ ರಾಮ್ ಹೇ ದುನಿಯಾ ದೇಖಿ ನಾಯಿ. ಅಂದ್ರ ಇದು ಜಿಂಕೆ ಇರುತ್ತೆ ನೋಡ್ರಿ, ಜಿಂಕೆಯ ಗರ್ಭದಲ್ಲಿನೇ ಒಂದು ಕಸ್ತೂರಿ ಅನ್ನುವಂತ ಸುವಾಸನೆ ಭರಿತವಾದ ಒಂದು ವಸ್ತು ಇರುತ್ತೆ. ಅದು ಯಾವಾಗ ಜೋರಾಗಿ ಉಸಿರಾಟ ತಗೊಳುತ್ತೆ ನೋಡ್ರಿ, ಅವಾಗ ಅದಕ್ಕೆ ಅದ್ರ ಕಸ್ತೂರಿ ಸುವಾಸನೆ ಬರುತ್ತೆ. ಅವಾಗ ಜಿಂಕೆ ಏನ್ ಮಾಡುತ್ತೆ ಅಂದ್ರೆ ಅದು ಯಾವುದೋ ಒಂದು ಕಸ್ತೂರಿ ಇದೆ, ಅದು ಇಲ್ಲೇ ಎಲ್ಲೋ ಇದೆ ಅಂತ ಹೊರಗೆ ಹುಡುಕಾಟ ಮಾಡುತ್ತೆ. ಅದು ತಗೊಳ್ಬೇಕು, ಅದು ಪಡಿಬೇಕು ಅಂತ ಜೀವನವಿಡೀ ಓಡುತ್ತೆ ಅಂತ ಜಿಂಕೆ. ಓಡಿ 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 ಒಂದಿನ ಸತ್ತೇ ಹೋಗುತ್ತೆ. ಅದು ಗೊತ್ತೇ ಆಗೋದಿಲ್ಲ ಅಂತ ನನ್ನ ಗರ್ಭದಲ್ಲಿನೇ ಕಸ್ತೂರಿ ಇತ್ತು. ಸೇಮ್ ಅದೇ ರೀತಿ ಪರಾತ್ಪರವಾದ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಮ್ಮೊಳಗೆ ಇದೆ. ಹಾಗಾಗಿ ದಯವಿಟ್ಟು ಹೊರಗಿನ ಹುಡುಕಾಟ ಬಿಟ್ಟಾಗ ಒಳಗ್ ಬರ್ರಿ, ಇನ್ನರ್ ಜರ್ನಿಗ್ ಬರ್ರಿ, ಅವಾಗ ನಿಮ್ಗೆ ರಿಸಲ್ಟ್ ಬರುತ್ತೆ. ನಾವೇನಿದ್ದೀವಿ ಅನ್ನುವಂತ ರಿಯಾಲಿಟಿ ಯಾವಾಗ ಗೊತ್ತಾಗುತ್ತೆ ನೋಡ್ರಿ, ಮನುಷ್ಯನ ಹೋರಾಟ ಇದೆ ನೋಡ್ರಿ 90% ನಿಲ್ಲುತ್ತೆ. ಎಸ್ ಮತ್ತೆ ದೀಪ ಮತ್ತು ನೀರು ಹೇಳೋದಕ್ಕೆ ರೀಸನ್ ಏನು ಅಂದ್ರ ನಮ್ಮ ನೀರಲ್ಲಿ ವೈಬ್ರೇಷನ್ ಇರುತ್ತೆ. ಹಾಗಾಗಿ ಕ್ಲಾಸ್ ಮುಗಿದ್ಮೇಲೆ ಅದು ನೀರ್ ನೀವು ಕುಡಿಬೇಕು. ದೀಪ ಹಚ್ಚೋದಕ್ಕೆ ರೀಸನ್ ಏನು ಅಂದ್ರ ನಿಮ್ಮ ಶರೀರದ ಅಗ್ನಿ ತತ್ವ ಬ್ಯಾಲೆನ್ಸ್ ಆಗುತ್ತೆ, ಅದಕ್ಕಾಗಿ ಹಚ್ಚೋದು. ನಾಳೆ ಬರ್ಕೋರಿ, ನಾಳೆ ದೀಪ ನೀರಿನ ಜೊತೆಗೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ತಗೊಂಡ್ ಕೊಡ್ಬೇಕು. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಕಂಪಲ್ಸರಿ. ಮತ್ತೆ ಕೆಲವ್ರಿಗೆ ಹೇಳಿರ್ತೀನಿ ನೋಡ್ರಿ, ನೆನ್ಪು ಹೋಗುತ್ತೆ. ಎಲ್ಲಾರು ನೀವೆಲ್ಲ CM PM ಮಾಡಿ ನಂಗೆ ಮಾಡ್ತಾ ಇರ್ತೀರಿ, ಲಿಂಕ್ ಬಂದಾಗೆ ನೆನಪು ಬರ್ತದೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಹೇಳೋರು. ಈಗ ಎಲ್ಲರೂ ಪ್ರಾಕ್ಟಿಕಲ್ ಮಾಡ್ತಿರ್ತಾರ, ನೀವ್ ಹಿಂಗ್ ಕೈ ಹಚ್ಕೊಂಡ್ ಕುಂತಿರ್ತೀರಿ, ಜಗತ್ತೆಲ್ಲ ನಂದೇ ತಲೆ ಮೇಲೆ ಬಿದ್ದದಂತ. ಇಲ್ಲಾಂದ್ರೆ ಮಕ್ಕಳು ನೋಟ್ಬುಕ್ ಹುಡುಕ್ಲಾಕ್ ಶುರು ಮಾಡ್ತೀರಿ, ಅದ್ರೊಳಗ್ರ ಏನಾರ ಬರೆಯ ನಿಂತ. ದಯವಿಟ್ಟು ಆಕ್ಟಿವಿಟಿ ನೀವ್ ಯಾರು ಮಾಡ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ರಿಸಲ್ಟ್ ಬರುತ್ತೆ. ಹಾಗಾಗಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ರೆಡ್ ಕಲರ್ ಸ್ಕೆಚ್ ಪೆನ್ನು ಆಫೀಸಿಗೆ ಹೋದ್ರ ಬರೋ ಹೊತ್ತಿಗೆ ತಗೊಂಡ್ ಬರ್ರಿ. ಮತ್ತೆ ಎಲ್ಲರೂ ಸಮೇತ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಮಯಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಅನಂತ ಶರಣಾರ್ಥಿಯನ್ನ ಹೇಳ್ತೀನಿ. ನೀವು ನನ್ಗೆ ಸಮಯ ಕೊಟ್ಟಿರಿ, ಮತ್ತೆ ನನ್ಗೂ ಯೂನಿವರ್ಸ್ ಈ ರೀತಿ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಯೂನಿವರ್ಸಿಗೂ ನಿಮ್ಗೂ ಮತ್ತೊಮ್ಮೆ ಶರಣಾರ್ಥಿಯನ್ನ ಹೇಳ್ತಾ ನಾಳೆ ಸಿಗೋಣ. ಥ್ಯಾಂಕ್ ಯು.